ಓಂ ಶಾಂತಿ. ಗುಡ್ ಮಾರ್ನಿಂಗ್. ಇವತ್ತಿನ ವಿಷಯ ಸಮಸ್ಯಾ ಸ್ವರೂಪ, ಸಮಾಧಾನ ಸ್ವರೂಪ. ಅಂದರೆ ಎರಡೂ ಶಬ್ದದಲ್ಲಿ ಒಂದು ವಿಷಯ ಕಾಮನ್ ಇದೆ, ಸ್ವರೂಪ. ಸ್ವ ಯಾರು? ನಾನು ಆತ್ಮ. ಭಗವಂತ ಏನಿರ್ತಾರೆ, ಸಮಸ್ಯೆಗಾಗಲಿ ಸಮಾಧಾನಕ್ಕಾಗಲಿ ನಿನ್ನ ರೂಪವೇ ಕಾರಣ, ಬೇರೆ ಯಾರು ಕಾರಣರಲ್ಲ. ಬೇರೆ ಯಾವುದೇ ಮನುಷ್ಯಾತ್ಮರಾಗಲಿ, ಪಂಚತತ್ವಗಳಾಗಲಿ, ನಾಟಕ ಆಗಲಿ, ಇದು ಯಾರು ಕಾರಣರಲ್ಲ. ಕಾರಣ ಯಾರು? ನಿನ್ನ ರೂಪ. ಸರಿ, ನಾನು ಯಾರು? ಆತ್ಮ. ನನ್ನ ರೂಪ ಯಾವುದು? ಈಗ ನಿಮ್ಮನ್ನು ನೀವು ಶರೀರ ಅಂತ ತಿಳ್ಕೊಳ್ಳಿ. ನಿಮ್ಮ ರೂಪ ಯಾವುದು? ಶರೀರದ ಮೇಲೆ ಯಾವ ಬಟ್ಟೆ ಹಾಕೊಂಡಿದೀವಿ ಅದೇ ರೂಪ. ಬಿಳಿ ಬಟ್ಟೆ ಹಾಕೊಂಡ್ರೆ ಬಿಳಿದು, ಕಪ್ಪಗಾಗಿದೆ ಕಪ್ಪು, ಕೆಂಪಾಗಿದೆ ಕೆಂಪು ಅಲ್ವಾ? ಮಸಿ ಬರ್ಕೊಂಡ್ರೆ ಆ ರೂಪ, ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡ್ರೆ ಆ ರೂಪ ಅಲ್ವಾ? ಯಾವ ರೂಪವನ್ನ ಶರೀರ ಹೇಳುವಂತ ಸಾಧನದ ಮೇಲೆ ಇನ್ನೊಂದು ಸಾಧನವನ್ನ ಜೋಡಣೆ ಮಾಡ್ತೀನೋ ಅದರ ರೂಪ ನನ್ನದಾಗತ್ತೆ. ಹಾಗೆ ಆತ್ಮ ಆ ಸೆಕೆಂಡಿನಲ್ಲಿ, ಆ ಸಮಯದಲ್ಲಿ ಪ್ರಪಂಚದ ಯಾವ ವಸ್ತು, ವ್ಯಕ್ತಿ, ವಿಷಯದ ಜೊತೆಗೆ ಅದು ಚೈತನ್ಯವಿರಬಹುದು, ಜಡವಿರಬಹುದು, ಮನಬುದ್ಧಿಯ ಮೂಲಕ ಅದು ಜೋಡಣೆಯಾಗಿದೆಯೋ ಅದರ ರೂಪ ಆ ಸಮಯದಲ್ಲಿ ಆತ್ಮಂದು ಆಗಿರುತ್ತೆ. ಅರ್ಥ ಆಯ್ತೋ ಅರ್ಥ ಆಗಿಲ್ವೋ? ಆತ್ಮ ಯಾವ ಸಮಯದಲ್ಲಿ, ಯಾವ ಕ್ಷಣದಲ್ಲಿ, ಯಾವ ವಾತಾವರಣ, ವಾಯುಮಂಡಲದ ಸಮಯದಲ್ಲಿ ತನ್ನ ಮನಸ್ಸು ಬುದ್ಧಿಯನ್ನು ಯಾರ ಜೊತೆಗೆ ಜೋಡಣೆ ಮಾಡಿದೆಯೋ, ಅದರಲ್ಲೂ ವಿಶೇಷವಾಗಿ ಅದು ನನ್ನದು ಹೇಳುವಂತ ಭಾವದಿಂದ ಇದೆಯೋ. ಸರಿ, ನನ್ನ ಬೀರುವಿನಲ್ಲಿ ಬೇಕಾದಷ್ಟು ಬಟ್ಟೆ ಇರಬಹುದು, ಅದು ನಾನು ಯಾವುದನ್ನು ಧರಿಸಿದ್ದೇನೆ ಅದರ ಆಧಾರದ ಮೇಲೆ ನನ್ನ ರೂಪ ಅವಲಂಬಿತವಾಗಿರ್ತದಲ್ಲ. ನನ್ನ ಎಷ್ಟು ಸ್ಟಾಕ್ ಇದೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಆತ್ಮೀಯ, ನಿಮ್ಮಲ್ಲಿ 5,000 ವರ್ಷದ ಜ್ಞಾನ ಇದೆ, ಸಂಸ್ಕಾರ ಇದೆ, 84 ಜನ್ಮದ ಪಾತ್ರ ಇದೆ. ಆದ್ರೆ ಆ ಸಮಯದಲ್ಲಿ ಮನಬುದ್ಧಿಯಿಂದ ನೀವು ಯಾವ್ದ್ರ ಜೊತೆಗೆ ಜೋಡಣೆ ಆಗಿದ್ದೀರಿ, ಯಾವುದನ್ನು ಸೂಕ್ಷ್ಮವಾಗಿ ಧರಿಸಿದಿರಿ, ಅದರ ಆಧಾರದ ಮೇಲೆ ನಿಮ್ಮ ರೂಪ ಹೇಳುವಂಥದ್ದು ಅವಲಂಬಿತವಾಗಿರ್ತದೆ. ಅದರ ಆಧಾರದ ಮೇಲೆ ನಿಮಗೆ ಕರ್ಮದ ಫಲ ಅಂತ ಬರುತ್ತೆ. ಆ ರೂಪದಲ್ಲಿ ಆತ್ಮನಿಗೆ ದುಃಖವನ್ನು ಕೊಟ್ಟಾಗ, ನೋವಿನ ಅನುಭವ ಆದಾಗ, ತೊಂದರೆಯ ಅನುಭವ ಆದಾಗ ಅದಕ್ಕೆ ಸಮಸ್ಯೆ ಅಂತ ಹೇಳ್ತಾರೆ. ಓಕೆ, ಏನು ಸಮಸ್ಯೆಗಳು ಬರ್ತಾವೋ, ತೊಂದರೆಗಳು ಬರ್ತಾವೋ, ಅದಕ್ಕೆ ತಕ್ಕಾಗಿ ಪೇಮೆಂಟ್ ಅನ್ನ ಮಾಡಿದಾಗ ಅದಕ್ಕೆ ಏನ್ ಹೇಳ್ತಾರೆ? ಸಮಾಧಾನ ಅಂತ ಹೇಳ್ತಾರೆ. ಮಕ್ಕಳಿಗೆ ಸ್ಕೂಲಿಗೆ ಆಗ್ಬೇಕು, ಏನ್ ಬೇಕು? ಹಣ ಬೇಕು ಅಲ್ವಾ? ಬ್ಯಾಂಕಲ್ಲಿ ಹಣ ಇದೆ, ಅವಾಗ ಸಮಾಧಾನವಾಗಿರ್ತೀವಿ. ಸಮಾಧಾನ ಬಂತು ಅಲ್ವಾ? ಒಂದು ಸಮಸ್ಯೆ ಬಂತು, ಫೀಸ್ ಬೇಕು, ಹಣ ಬೇಕು, ಬ್ಯಾಂಕಲ್ಲಿ ಹಣ ಇದೆ, ಸಮಾಧಾನ ಆಯ್ತು. ಅಥವಾ ಬ್ಯಾಂಕಲ್ಲಿ ಲೋನ್ ಸಿಕ್ತು, ಸಮಾಧಾನ ಸಿಕ್ತು. ಸಮಾಧಾನ ಅಂತಂದ್ರೆ ಓಕೆ. ಸಮಸ್ಯಾ ಸ್ವರೂಪ ಅಂತಂದ್ರೆ ಏನು? ಸಮಾಧಾನ ಸ್ವರೂಪ ಕಾಮಗೆ ಬರೋಣ. ಪರಿಹಾರನೇ ಸಿಗದಿದ್ದಕ್ಕೆ ಸಮಸ್ಯೆ ಸ್ವರೂಪ. ಯಾವ ಕರ್ಮ ನನಗೆ ದುಃಖವನ್ನ ಕೊಡತ್ತೋ, ತೊಂದರೆಯನ್ನ ಕೊಡತ್ತೋ, ಪರಿಸ್ಥಿತಿಯ ರೂಪದಲ್ಲಿ, ವಿಘ್ನಗಳ ರೂಪದಲ್ಲಿ ನನ್ನ ಎದೆಗಡೆಗಿದೆಯೋ ಅದು ಸಮಸ್ಯೆ. ಅಂದರೆ ನಾನೇ ಮಾಡಿರುವಂತ ಕರ್ಮದ ಫಲ ನನ್ನ ಎದುರುಗಡೆ ರಿಟರ್ನ್ ಆಗಿ ವಿಕರ್ಮ ಆಗಿ ಬಂದಾಗ ಅದ್ಯಾವುದು? ಸಮಸ್ಯೆ. ಹೌದಾ? ನಾನು ಜಿಲೇಬಿ ತಿಂದಿರ್ತೇನೆ, ಏನು ತೊಂದರೆ ಇಲ್ಲ, ಏನು ಸಮಸ್ಯೆ ಇಲ್ಲ. ಅದೇ ಹೊಟ್ಟೆ ನೋವು ಬಂದ್ರೆ ಏನಾಗತ್ತೆ? ಅದು ಸಮಸ್ಯೆ ಕ್ರಿಯೇಷನ್ ಆಗತ್ತಲ್ವ? ಓಕೆ, ನಾವು ಪ್ರಪಂಚದಲ್ಲಿ ಎಷ್ಟೋ ಆತ್ಮಗಳ ಜೊತೆಗೆ ಇರ್ತೀವಿ ಆತ್ಮೀಯರೇ. ಸಹಜವಾದ ಜೀವನವಾದಾಗ ಏನೂ ತೊಂದರೆ ಇಲ್ಲ. ಅವ್ರ ಜೊತೆ ಕ್ಲಾಶಸ್ಗಳು, ಸಿಟ್ಟುಗಳು, ಭಿನ್ನಾಭಿಪ್ರಾಯಗಳು, ಹೊಟ್ಟೆ ಕಿಚ್ಚು, ಜಗಳಗಳು, ಗಲಾಟೆಗಳು ಬಂದಾಗ ಸಮಸ್ಯೆ ಅಂತ ಅನ್ಸುತ್ತೆ. ಯಾರಿಗೆ? ನನಗೆ. ನಾನು ಅಂತಂದು ಯಾರು? ಯಾಕೆ ಬಂತು?
ಯಾವುದೋ ಒಂದು ದಿನ, ಯಾವುದೋ ಒಂದು ಸಮಯದಲ್ಲಿ, ಯಾವುದೋ ಒಂದು ಕ್ಷಣದಲ್ಲಿ, ಯಾವುದೋ ಒಂದು ವರ್ಷದಲ್ಲಿ ಅವರಿಗೆ ನಾನು ಅದನ್ನ ಕೊಟ್ಟಿದ್ದೇನೆ. ಯಾವುದನ್ನ? ಸಮಸ್ಯೆನ ದುಃಖವನ್ನ. ಅದನ್ನ ಅವ್ರು ನನಗೇನು ಮಾಡ್ತಿದ್ದಾರೆ? ರಿಟರ್ನ್ ಕೊಡ್ತಾರೆ. ಹೌದು, 1ರಿಂದ 30ನೇ ತಾರೀಕಿನವರೆಗೆ ಪ್ರತಿದಿನ 1 ಲೀಟರ್ ಹಾಲು ತಗೊಂಡಿದ್ದೇನೆ. ಅದಕ್ಕೆ ಮುಂದಿನ ತಿಂಗಳು 1ನೇ ತಾರೀಕಿಗೆ ಅವನು ಬರ್ತಾನೆ. ಯಾಕೆ? ದುಡ್ಡಿಗೆ ಪೇಮೆಂಟ್ ಮಾಡೋ ಅಂತ. ಅವನ್ ತಪ್ಪಿದ್ಯಾ? ಇಲ್ಲ ಇಲ್ಲ. ಯಾಕಂದ್ರೆ ಅವನ ವಸ್ತುವನ್ನು ನೀವು ತೆಗೆದುಕೊಂಡಿರುವಂತ ಕಾರಣದಿಂದ ನೀವು ಕೊಡಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ. ಅವನು ಬಂದಾಗ ನೀವು ಪೇಮೆಂಟ್ ಮಾಡಿಬಿಟ್ರೆ ಅಲ್ಲಿ ಸಮಸ್ಯೆನೇ ಇರಲ್ಲ. ಇಲ್ಲ. ಅವನು ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ? ನೀವು ಸಾಲ ಮಾಡಿದಿರಿ, ಅವನ ಹತ್ರ ತೆಗೆದುಕೊಂಡಿದ್ದೀರಿ. ಏನ್ ತೆಗೆದುಕೊಂಡಿದ್ದೀರಿ ಅದನ್ನು ಪೇಮೆಂಟ್ ಮಾಡಿ ಅಂತ ಬಂದಿದ್ದಾನ ಅವನು. ನೀವು ಪೇಮೆಂಟ್ ಮಾಡಿದಿರಲ್ಲ, ಸಮಸ್ಯೆ ಇಲ್ಲ. ಪೇಮೆಂಟ್ ಮಾಡಿಲ್ಲ, ನಿಮ್ಮ ಹತ್ರ ಹಣ ಇಲ್ಲ, ಅವಾಗೇನಾಗ್ತದೆ? ಅದು ಸಮಸ್ಯೆ. ಸಮಸ್ಯೆ ನಾಳೆ ಬನ್ನಿ, ನಾಡಿದ್ದು ಬನ್ನಿ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಹಾಗಿದ್ದ ಆತ್ಮೀಯರೇ, ಸಮಾಧಾನ ಸ್ವರೂಪ ಅಂತಂದ್ರೆ ಏನು? ಕ್ಲಿಯರ್ ಮಾಡೋದು ಅವ್ರದ್ದು. ಆ ಅವ್ರ ಸಾಲ ಕ್ಲಿಯರ್ ಮಾಡೋದು. ಏನು ಸಮಸ್ಯೆ ಇದೆಯೋ, ಏನು ಕಾರ್ಮಿಕ್ ಅಕೌಂಟ್ ಇದೆಯೋ, ಏನು ತೊಂದರೆಗಳಿದ್ದಾವೋ ಅದಕ್ಕೆ ಸಮನಾದ ದಾನವನ್ನು ನಾನು ಮಾಡಬೇಕು. ಸಮದಾನ ಏನು? ಇವಾಗ 31 ದಿನದ ಹಾಲಿಂದು 560 ರೂಪಾಯಿ ಅಂತ ಹೇಳ್ತಾನೆ. ಅವನನ್ನು 561 ಕೇಳಲ್ಲ ನಿಮ್ಮ ಹತ್ರ. ಎಷ್ಟು ಕೇಳ್ತಿದ್ದಾನೆ? 560. ಸಮಾಧಾನ ಅಂದ್ರೆ ದಾನ ಅಂತ ನೀವು ಇವತ್ತು ಹಣ ಕೊಟ್ಟಿರೋದಕ್ಕೆ ವಾಪಸ್ ನಿಮ್ಗೇನು ಭವಿಷ್ಯದಲ್ಲಿ ಕೊಡೋದಿಲ್ಲ ಅವನು. ಯಾಕಂತಂದ್ರೆ ಆಲ್ರೆಡಿ ನೀವು ಸಾಲ ಮಾಡಿದ್ದೀರದನ್ನ. ಆಲ್ರೆಡಿ ಸಾಲ ಮಾಡಿರುವಂತ ಕಾರಣದಿಂದ ಅದು ಸಮಸ್ಯೆ ಅಂತ ಅನಿಸ್ತಾ ಇದೆ. ಲೋನ್ ಅಕೌಂಟ್ ಅಲ್ಲಿ ಇದೆ. ಅದಕ್ಕೆ ಸರಿಯಾಗಿ ನೀವು ಈಶ್ವರೀಯ ಸಂಪಾದನೆಯನ್ನ ಮಾಡಿ, ತಪಸ್ಸನ್ನ ಮಾಡಿ, ಆಶೀರ್ವಾದವನ್ನ ತೆಗೆದುಕೊಂಡು ಸೇವೆಯನ್ನ ಮಾಡಿ, ನಿಮ್ಮ ಆತ್ಮಕ್ಕೆ ಅಕೌಂಟ್ ಅಲ್ಲಿ ಸ್ಟಾಕ್ ಇದ್ರೆ ಸರಿಸಮಾನವಾದಂತ ಪೇಮೆಂಟ್ ಅನ್ನ ಪ್ರತಿ ಕ್ಷಣ ಪ್ರತಿದಿನ ನೀವು ಮಾಡ್ತಾ ಇದ್ದಾಗ ಸಮಸ್ಯೆ ಇರುತ್ತೋ ಸಮಾಧಾನ ಇರುತ್ತೋ? ಸಮಾಧಾನ. ಸಮಾಧಾನ ಉದಾಹರಣೆಗೆ ನೀವೆಲ್ಲ ಬಾಬನ ಎದುರುಗಡೆಗೆ ಬಂದಿದ್ದೀರಿ. ಒಂದು ಪ್ರಶ್ನೆ ನಾಗರತ್ನ ಕೊಟ್ಟಿದ್ದಾರೆ. ಏನಂತ? ಅಣ್ಣವ್ರೆ, ಸಮಸ್ಯಾ ಸ್ವರೂಪ ಅಂತಂದ್ರೆ ಏನು, ಸಮಾಧಾನ ಸ್ವರೂಪ ಅಂದ್ರೆ ಏನು? ಯಾರ ಎದುರುಗಡೆಗೆ ಇಟ್ಟಿದ್ದಾರೆ? ಯೋಗೇಶ್ ಅಣ್ಣನ ಎದುರುಗಡೆಗೆ ಇಟ್ಟಿದ್ದಾರೆ. ಯೋಗೇಶ್ ಅಣ್ಣ ಏನ್ ಮಾಡ್ತಾರೆ? ಬಾಬಾ, Clear. ಈ ಪ್ರಶ್ನೆಗೆ ಆ ಮಗುಗೆ ಉತ್ತರವನ್ನ ಕೊಡು, ಬೇರೆ ಎಲ್ಲ ಮಕ್ಕಳಿಗೆ ಉತ್ತರವನ್ನ ಕೊಡು ಅಂತ ನಾನೇನ್ ಮಾಡ್ತೇನೆ? ಬಾಬನಿಗೆ ಹೇಳ್ತೇನೆ. ಆಗ ಬಾಬಾ ಏನ್ ಮಾಡ್ತಾರೆ? ನಮ್ಮನ್ನ ಸಾಧನವಾಗಿ ಉಪಯೋಗ ಮಾಡ್ಬಿಟ್ಟು ಆ ಉತ್ತರವನ್ನ ಹೇಳ್ತಾರೆ. ಅವಾಗ ಏನಾಯ್ತು? ಆ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತು, ಸಮಾಧಾನ ಸಿಕ್ಬಿಡ್ತಲ್ವಾ? ಜ್ಞಾನದ ಮೂಲಕ, ಶಿಕ್ಷಣದ ಮೂಲಕ, ಶಕ್ತಿಗಳ ಮೂಲಕ, ಗುಣಗಳ ಮೂಲಕ ಏನ್ ಮಾಡ್ಬೇಕು? ದಾನ. ಯಾಕೆ ದಾನ ಅಂತ ಹೇಳ್ತಾರೆ ಅಂತಂದ್ರೆ ಆತ್ಮೀಯರಿಗೆ ಗೊತ್ತಿರ್ಲಿ. ನಾವು ಲೌಕಿಕದಲ್ಲಿ ಏನ್ ಮಾಡ್ತೀವಿ ಗೊತ್ತಾ? ಅಣ್ಣವ್ರೇ, ಏನಕ್ಕವ್ರೆ, ನನ್ನ ಮಗನನ್ನ ಹುಟ್ಟಿಸಿ ದೊಡ್ಡದು ಮಾಡಿ ಸ್ಕೂಲಿಗೆ ಕಳಿಸಿ ಕಷ್ಟಪಟ್ಟು ಶಿಕ್ಷಣ ಕೊಟ್ಟು ಎಲ್ಲಾ ಮಾಡಿದೆ ಅಣ್ಣವ್ರೆ. ಇವತ್ತು ನನ್ನ ಮಗ ನನಗೆ ಮಾತೇ ಆಡ್ಸೋದಿಲ್ಲ. ಯಾಕೆ ಮಾತಾಡ್ಸ್ಬೇಕು ಅವನು? ಯಾವ್ದೋ ಜನ್ಮದಲ್ಲಿ ನೀವು ಮಗ ಆಗಿದ್ರಿ, ಅವನ್ ತಾಯಿ ಆಗಿದ್ರು. ಹೌದಾ? ಅದು ಸಾಲ ಇತ್ತು, ಅದಕ್ಕಾಗಿ ಅವನು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾನೆ. ಹಳೆ ಜನ್ಮದ ಸಾಲ ಇವತ್ತು ನೀವು ಪೇಮೆಂಟ್ ಮಾಡಿದ್ದೀರಿ, ಮತ್ತ್ಯಾಕೆ ಅವನು ವಾಪಸ್ ಕೊಡ್ಬೇಕು? ಒಂದಿನ 31ನೇ ತಾರೀಕು ಅವ್ರು ಹಾಲು ತಗೊಂಡಿದ್ರೆ 560 ಕೊಟ್ಟಿದ್ರಿ, ವಿಷಯ ಮುಗೀತು. ನಾನು ದುಡ್ಡು ಕೊಟ್ಟಿದ್ದೀನಿ, ಹಾಲು ಕೊಡು. ಅರೆ, ಹಾಲು ಕೊಡೋದು ಹಳೇದ್ ಪೇಮೆಂಟ್ ಮಾಡಿದೀನಿ, ಅಡ್ವಾನ್ಸ್ ಪೇಮೆಂಟ್ ಮಾಡಿಲ್ಲ. ಅಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ದಿದ್ರೆ ಹೌದು ಹಾಲು ಕೊಡ್ಬೇಕು. ಅಡ್ವಾನ್ಸ್ ಆಗಿ 1 ತಿಂಗಳಿಂದ ನೀವು ಹಣವನ್ನು ಕೊಟ್ಟಿದ್ರೆ ಅವಾಗ ಹಾಲು ಪೇಮೆಂಟ್ ಮಾಡಿ. ಆಲ್ರೆಡಿ ಮಾಡಿರೋದು ಏನ್ ನೀವು? ಸಾಲ. ಅದನ್ನೇ ಭಗವಂತ ಹೇಳ್ತಾರೆ, ನಿಮ್ಮ ಎದುರುಗಡೆ ಆತ್ಮಗಳು ಬಂದಾಗ, ಪಂಚತತ್ವಗಳು ಬಂದಾಗ, ಚೈತನ್ಯ ಮತ್ತು ಜಡ ವಸ್ತುಗಳು ಬಂದಾಗ, ಅವು ಲೆಕ್ಕಾಚಾರ ಕ್ಲಿಯರ್ ಮಾಡ್ಲಿಕ್ಕೆ ನಿಮ್ಮ ಎದುರುಗಡೆಗೆ ಬಂದಾಗ ನೀವು ಸರಿಯಾದಂತ ಈಶ್ವರೀಯ ಪೇಮೆಂಟ್ ಅನ್ನ ಮಾಡಿಲ್ಲ ಅಂತಂದ್ರೆ, ಆತ್ಮಿಕ ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ಅದು ಏನಾಗ್ತದೆ? ಸಮಸ್ಯೆ ಆಗ್ತದೆ. ಓಕೆ, ಇವತ್ತು ಪೇಮೆಂಟ್ ಕೊಡಲು ನಾಳೆ ಬಾ ಅಂದ್ರೆ ಬರಬಹುದು, ನಾಡಿದ್ದು ಬರ್ಬೋದು. 1 ವಾರ ನಂತರನು ಕೂಡ ಹಿಂದೆ ಮುಂದೆ ಓಡಾಡಿಸ್ತಿದ್ರೆ 1 ವಾರ ನಂತರ ಅವ್ರು ಸಿಟ್ಟು ಮಾಡ್ತಾನೋ ಮಾಡಲ್ವೋ? ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿದ್ದಾರೆ, ಪರಿವಾರದವ್ರು ಇದ್ದಾರೆ ಅಂದ್ರೆ ಅವ್ರ ಜೊತೆ ನೀವು ಸಾಲ ಮಾಡಿದ್ದೀರಿ. ಅಲ್ಲಿ ರಾಜಯೋಗವನ್ನ ಮಾಡಿ, ವಾಯುಮಂಡಲ ನಿರ್ಮಾಣ ಮಾಡಿ, ಅಲ್ಲಿ ಪೇಮೆಂಟ್ ಅನ್ನ ಮಾಡಿ, ಅಲ್ಲಿ ಆವಾಗ ಜಗಳಗಳು
ಭಿನ್ನಾಭಿಪ್ರಾಯಗಳು ಬರುವುದಿಲ್ಲ. ನಾನು ಪೇಮೆಂಟೇ ಮಾಡೋದಿಲ್ಲ, ಸಂಪಾದನೆ ಮಾಡೋದಿಲ್ಲ ಅಂತಂದಾಗ ಸಾಲ ಜಾಸ್ತಿ ಆಗುತ್ತೋ ಕಡಿಮೆ ಆಗತ್ತೋ? ಜಾಸ್ತಿ. ಆದ್ಮೇಲೆ ನಮ್ಮ ಜೀವನದಲ್ಲಿ ದಿನದಿಂದ ದಿನಕ್ಕೆ ಸಮಸ್ಯೆ ಜಾಸ್ತಿ ಆಗ್ತಿದ್ಯೋ ಸಮಾಧಾನ ಜಾಸ್ತಿ ಆಗ್ತಾ ಇದೆಯೋ? ಸಮಸ್ಯೆ ಆ ಅದೇ. ಸಮಸ್ಯೆ ಕಾರಣ ನಾವೇ ಇಲ್ಲ. ಯಾರಿಗೆ ಎಷ್ಟು ಪೇಮೆಂಟ್ ಮಾಡಬೇಕು ಅದಕ್ಕೆ ಸರಿ ಸಮಾನವಾದಂತ ಸಂಪಾದನೆಯನ್ನ ನಾನು ಪ್ರತಿದಿನ ಮಾಡ್ತಾ ಇಲ್ಲ. ಈಶ್ವರಿಯ ಸೇವೆ ಮತ್ತು ತಪಸ್ಸಿನ ಮೂಲಕ ಮಾಡ್ತಾ ಇಲ್ಲ. ಅದನ್ನು ಮಾಡಿದ್ರೆ ಸಮಸ್ಯೆ ಸಮಸ್ಯೆನೇ ಇಲ್ಲ. ಹಾಗಿದ್ರೆ ಸಮಸ್ಯೆಗೆ ಕಾರಣ ಯಾರು? ನಾನೇ ಪತಿ ಕಾರಣ, ಮಕ್ಕಳ ಕಾರಣ, ನಾನೇ ಆದಿ ಶರೀರ ಕಾರಣ, ಯಾರು ಕಾರಣ ಅಲ್ಲ. ಆತ್ಮೇಲೆ ಪ್ರತಿಯೊಂದು ಆತ್ಮನ ಸುಖ ದುಃಖಕ್ಕೆ, ನೋವು ನಲಿವೆಗೆ ಆ ಆತ್ಮ ಮಾಡಿರುವಂತ ಕರ್ಮದ ಫಲನೇ ಕಾರಣ. ಸಮಸ್ಯೆ ಹೇಗೆ ಬಂತು ಅಂತ ನಾವು ಯೋಚನೆ ಮಾಡೋದಲ್ಲ, ಆ ಸಮಸ್ಯೆಗೆ ಸಮಾಧಾನವನ್ನು ಯಾವ ರೀತಿ ಕೊಡಬೇಕು. ಸರಿ, ಸಾಲ ಮಾಡಿದ್ಯಾರು? ಆತ್ಮ ತಾನೆ. ಪೇಮೆಂಟ್ ಯಾರು ಮಾಡ್ಬೇಕು? ಆತ್ಮ ತಾನೇ ಮಾಡ್ಬೇಕು. ಅವಾಗ ಸಂಪಾದನೆ ಯಾರು ಮಾಡ್ಬೇಕಾಯ್ತು? ಆತ್ಮನೇ ಮಾಡ್ಬೇಕಾಯ್ತು ಅಲ್ವಾ? ಅದಕ್ಕಾಗಿ ನೀವು ಎಷ್ಟು ಪೇಮೆಂಟ್ ಮಾಡ್ತಾ ಹೋಗ್ತಿರೋ, ಓಕೆ 560 ರೂಪಾಯಿ ನೀವು ಅವನಿಗೆ ಹಣ ಕೊಟ್ಟ ತಕ್ಷಣ ಅವ್ನು ಥ್ಯಾಂಕ್ಸ್ ಅಂತ ಹೇಳ್ತಾನೋ ಹೇಳಲ್ವೋ? ಅಥವಾ ಸುಮ್ನೆ ಹೋಗಿ ಥ್ಯಾಂಕ್ಸ್ ಹೇಳಿದ್ರೆ ಸುಮ್ನೆ ಹೋಗ್ತಾ ಅಂತಾನೆ. ಜಗಳಗಳು ಗಲಾಟೆಗಳು ಇಲ್ಲ ತಾನೇ ಅಲ್ಲಿ. ಅದಕ್ಕಾಗಿ ಒಂದು ವಿಷಯ ಗೊತ್ತಿಲ್ಲಿ, ಯಾವಾಗ ನಿಮ್ಮ ಮನಸ್ಸು ವಿಚಲಿತವಾಗ್ತದೆ, ಚಿಂತೆ ಇಲ್ಲಿ ಬರ್ತದೆ, ಮನೆಯಲ್ಲಿ ಗಲಾಟೆಗಳಾಗ್ತವೆ ಅಂತಂದ್ರೆ ನೀವು ಯೋಗವನ್ನ ಜಾಸ್ತಿ ಮಾಡಿ, ಸಂಪಾದನೆಯನ್ನ ಜಾಸ್ತಿ ಮಾಡಿ. ನಾವೇನ್ ಮಾಡ್ತೀವಿ ಗೊತ್ತಾ? ಸಮಸ್ಯೆ ಬಂತು ಅಂದ ತಕ್ಷಣ ಸ್ಥೂಲ ಧನದ ಸಂಪಾದನೆಗೆ ಹೋಗ್ತೀವಿ, ಸ್ಥೂಲ ರೂಪದಲ್ಲಿ ಪೇಮೆಂಟ್ ಮಾಡ್ತೀವಿ. ಆದರೆ ಅದರಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಯಾಕಂದ್ರೆ ಸಾಲ ಮಾಡಿದ್ದು ಆತ್ಮ, ಪೇಮೆಂಟ್ ಮಾಡ್ತಾ ಇರೋದು ನೀವು ಶರೀರಕ್ಕೆ ಅಲ್ವಾ? ಜ್ವರ ಶರೀರಕ್ಕೆ ಬಂದಿದೆ, ಯಾವ್ದಕ್ಕೆ? ಶರೀರಕ್ಕೆ. ನಿಮ್ಮ ಅಂಗಿಗೆ ಇಂಜೆಕ್ಷನ್ ಕೊಟ್ಬಿಡಿ, ಕಾಯಿಲೆ ಗುಣ ಆಗತ್ತೋ ಆಗಲ್ವೋ? ಅದ್ಯಾಕೆ? ಅಂಗಿ ಶರೀರ ಜೊತೆಗೆ ತಾನೇ ಇದೆ. ಕೊಟ್ರೆ ಎಲ್ಲ ಆಗಲ್ಲ. ಅದಕ್ಕೊಂದು ಗಾದೆ ಇದೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಇಂಜೆಕ್ಷನ್ ಕೊಟ್ಟಿದ್ರು ಅಂತ ಅಲ್ವಾ? ಅದಕ್ಕಾಗಿ ಆತ್ಮೀಯರೇ, ಸಮಸ್ಯಾ ಸ್ವರೂಪ ಅಂತಂದ್ರೆ ನಮ್ಮ ಎದುರುಗಡೆ ಬೇರೆ ಬೇರೆ ಆತ್ಮಗಳು ಬಂದಾಗ, ಅದು ವಿಕರ್ಮದ ರೂಪದಲ್ಲಿ ಇದ್ದಾಗ, ನಾನು ಅದನ್ನು ಪೇಮೆಂಟ್ ಮಾಡದಿದ್ದಾಗ, ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಪೇಮೆಂಟ್ ಮಾಡದಿದ್ದಾಗ ಅದು ಸಮಸ್ಯೆಯಾಗಿ ಪರಿವರ್ತನೆ ಆಗ್ತದೆ. ಹಾಗಿದ್ರೆ ನಂದು ಸಮಸ್ಯಾ ಸ್ವರೂಪನೋ ಸಮಾಧಾನ ಸ್ವರೂಪನೋ ಹೆಂಗ್ ಗೊತ್ತಾಗ್ತದೆ? ಖುಷಿಯಾಗಿ ಶಾಂತಿಯಾಗಿರ್ತೀವಿ. ಯಾರ್ದೋ ಜೊತೆ ಮಾತಾಡ್ತೀರಿ, ಓಕೆನಾ? ಮಾತಾಡಿದಾಗ ಕರ್ಮ ಮುಗಿದ ಮೇಲೆ ಮನಸ್ಸು ಹಗೂರವಾಗಿದ್ಯಾ, ಶಾಂತವಾಗಿದ್ಯಾ, ಆ ಕರ್ಮಕ್ಕೆ ಬಿಂದು ಆಗಿದ್ಯಾ ಅಂದ್ರೆ ಸಮಾಧಾನ ಸ್ವರೂಪರಾಗಿದ್ದೀರಿ ಅಂತ ಅರ್ಥ. ಅದು ಯಾವಾಗ ಆಗ್ತದೆ? ಪ್ರೇಯರ್ ಮಾಡಿದ್ರೆ ಕೊಟ್ಟಾಗ. ಒಂದೇ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಪೇಮೆಂಟ್ ಮಾಡ್ಬೇಕು, ಇಲ್ಲ ಅವ್ರು ಎದುರುಗಡೆ ಬಂದಾಗ ಪೇಮೆಂಟ್ ಮಾಡ್ಬೇಕು. ಓಕೆ, ಆ ಸಮಯದಲ್ಲಿ ಬಾಬಾ ನೆನಪಿನಲ್ಲಿ ಇರಬೇಕು. ಒಂದೇ ಅಡ್ವಾನ್ಸ್ ಅಲ್ಲಿ ಪೇಮೆಂಟ್ ಮಾಡಿ, ಗೂಗಲ್ ಪೇನಲ್ಲಿ ಮಾಡಿ, ಅಥವಾ ಹ್ಯಾಡ್ ಕ್ಯಾಶ್ ಅಲ್ಲಿ ಮಾಡಿ. ನೀವು ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ಅದೇನಾಗ್ತದೆ? ಸಮಸ್ಯೆಯಾಗಿ ಪರಿವರ್ತನೆ ಆದಾಗ ಅಣ್ಣವ್ರೆ, ನನ್ನ ಮಗ ಮಾತೇ ಕೇಳೋದಿಲ್ಲ, ನಮ್ಮ ಮನೆಯವ್ರ ಮಾತೇ ಕೇಳೋದಿಲ್ಲ. ದೊಡ್ಡ ಕಂಪ್ಲೇಂಟ್ ಏನ್ ಗೊತ್ತಾ? ನಮ್ ಸೆಂಟ್ರಲ್ ಟೀಚರ್ ಮಾತೇ ಕೇಳೋದಿಲ್ಲ ಅಣ್ಣವ್ರೆ. ಯಾಕೆ ಕೇಳ್ತಾ ಇಲ್ಲ? ಸೆಂಟರ್ ಟೀಚರೇ ಇರಬಹುದು, ಆದ್ರೆ ಆ ಆತ್ಮ ಜೊತೆ ನಿಮ್ ಲೆಕ್ಕಾಚಾರ ಇದೆಯೋ ಇಲ್ವೋ? ಅದಕ್ಕೆ ತಾನೇ ಅವ್ರು ನಿಮ್ ಜೊತೆಗೆ ಬಂದಿದ್ದಾರೆ. ಅವ್ರು ನಿಮ್ಮನ್ ಪೇಮೆಂಟ್ ಮಾಡ್ಬೇಕು, ನೀವು ಅವ್ರಿಗೆ ಪೇಮೆಂಟ್ ಮಾಡ್ಬೇಕು. ನಾವೇ ಮಾಡ್ಬೇಕು. ಯಾವ ಪೇಮೆಂಟ್? ಈಶ್ವರಿ ಶಕ್ತಿ ಪೇಮೆಂಟ್. ಹಾಗಂತ ನೀವು ಬನ್ನಿ ಹಾಕೋರು ಕೂತ್ಕೊಳ್ಳಿ, ನನ್ನ ಎದುರುಗಡೆ ಕೂತ್ಕೊಳ್ಳಿ, ನಾನು ನಿಮ್ಗೆ ದಷ್ಟಿ ಕೊಡ್ತೇನೆ, ಪೇಮೆಂಟ್ ಕೊಡ್ತೇನೆ ಅಂತ ಬಿಟ್ಟು ಅವ್ರ ಎದುರುಗಡೆ ಕೂತ್ಕೊಂಡು ದಷ್ಟಿ ಕೊಡೋದು ಬೇಡ ನೀವು, ಸರಿನಾ? ಅಂದ್ರೆ ಬಾಬಾ ಏನ್ ಹೇಳ್ತಾರೆ, ಮಗು ಪೇಮೆಂಟ್ ಮಾಡೋ ಕೆಲಸವನ್ನು ನಾನು ಮಾಡ್ತೇನೆ, ಯಾರ್ಯಾರಿಗೆ ಬೇಕು ಅದ್ರ ಸಂಪಾದನೆ ಮಾಡ್ಬಿಟ್ಟು ನನ್ನ ಕೈಯಲ್ಲಿ ಕೊಡಲ್ಲ, ಅವಾಗ ತಾನೇ ನಾನು ಪೇಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಬ್ಯಾಂಕ್ನವ್ರಿಗೆ ನೀವು ಡೈರೆಕ್ಷನ್ ಕೊಟ್ಟರೆ ಅವ್ರು ಪೇಮೆಂಟ್ ಮಾಡ್ತಾರೋ ಮಾಡಲ್ವೋ?
ಮಾಡ್ತಾರೆ. ಮಾಡ್ತಾರೆ. ಯಾವಾಗ? ಅದು ಬ್ಯಾಲೆನ್ಸ್ cash. ಇದ್ದಾಗ. ಬ್ಯಾಂಕಲ್ಲಿ ಹಣ ಬಾಕಿ. ಇದ್ದಾಗ ಹಣನೇ ಇಲ್ಲ ಅಂದ್ರೆ ಪೇಮೆಂಟ್ ಯಾಕೆ ಮಾಡ್ತಾರೆ ಅವರು? ಮಾಡಲ್ಲ. ಅದಕ್ಕಾಗಿ ಆತ್ಮೀಯರೇ, ಪ್ರತಿದಿನ ನಮ್ಮಲ್ಲಿ 5,000 ವರ್ಷದ ಅನುಸಾರದಲ್ಲಿ ಇಷ್ಟು ಲೆಕ್ಕಾಚಾರಗಳಿದಾವೆ ನೋಡಿ. ಪ್ರತಿದಿನ ಆತ್ಮೀಯರೇ ನಿಮ್ಮ ಮನೋಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ಮನಸ್ಸು ಯಾವಾಗಲೂ ಗೊಂದಲ ಇದೆ, ಪ್ರತಿದಿನ ಡಿಫ್ರೆನ್ಸ್ ಒಪಿನಿಯನ್ ಇದೆ. ಎಲ್ಲೋದ್ರೂ ಕೂಡ ಯಾರು ತುಂಬಾ ಕಂಪ್ಲೇಂಟ್ ಮಾಡ್ತಾರ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಯಾರು ಹೆಚ್ಚಿಗೆ ಕಂಪ್ಲೇಂಟ್ ಮಾಡ್ತಾರ ಅವಾಗ ತಿಳ್ಕೊಳ್ಬೇಕು ಯಾರು ಸರಿ ಇಲ್ಲ. ಕಂಪ್ಲೇಂಟ್ ಮಾಡಿದ್ರೆ ಸರಿ ಇಲ್ಲ. ಯಾಕೆ? ಸಾಲ ಜಾಸ್ತಿ. ಲೆಕ್ಕಾಚಾರ ಇರುತ್ತೆ. ಹೋದಲ್ಲೆಲ್ಲ ಪೇಮೆಂಟ್ ಮಾಡೋ ಬದಲು ಸಾಲ ಮಾಡ್ಕೊಂಡು ಬಂದಿರುವಂತ ಕಾರಣದಿಂದ ಏನಾಗ್ತಾ ಇದೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳ್ತಾರೆ. ನೀವು ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಿ, ಐಟಮ್ ತಗೊಳ್ತೀರಿ, ನೀವು ಹಣ ಕೊಡ್ತೀರಿ, ಅಲ್ಲೇನಾದ್ರು ಸಮಸ್ಯೆ ಇದೆಯಾ? ಇಲ್ಲ. ಐಟಮ್ ಮಾತ್ರ ತಗೊಂಡು ಬಂದ್ಬಿಟ್ಟು ನೀವು ಹಣನೇ ಕೊಟ್ಟಿಲ್ಲ ಅಂದ್ರೆ ಅವ್ನು ನಿಮ್ಮನೆ ಬಾಗಿಲಿಗೆ ಬರ್ತಾನೋ ಬರಲ್ವೋ? ಬರ್ತಾರೆ. ನಿಮ್ಮ ಬಗ್ಗೆ 4 ಜನರಿಗೆ ಹೇಳ್ತಾನೋ ಹೇಳಲ್ವೋ? ಹೇಳ್ತಾರೆ. ಇವತ್ತು ದಿನಸಿ ಅಂಗಡಿಯವರಿಗೂ ಹೇಳ್ತಾರೆ, ಹಾಲ್ನವನಿಗೂ ಹೇಳ್ತಾನೆ, ತರಕಾರಿ ಅಂಗಡಿಯವನಿಗೂ ಹೇಳ್ತಾನೆ. ತಪ್ಪು ಯಾರ್ದು? ನಮ್ದೆ. ಹಾ ನನ್ನದು. ನಮ್ಮದಂತೂ ಯೋಗೇಶ್ವರನ್ನು ಸೇರಿಸ್ಬಿಟ್ಬಿಡಿ. ನೀವು ಮಾಡಿರುವಂತ ಕರ್ಮಕ್ಕೆ ನೀವೇ ಜವಾಬ್ದಾರಿ ಇದೆ ಹೊರತು ನಿಮ್ಮ ಪತಿ, ನಿಮ್ಮ ಅಪ್ಪ, ನಿಮ್ಮ ಅಪ್ಪ ಅಮ್ಮ, ಶಿವಬಾಬಾ ಯಾರೂ ಜವಾಬ್ದಾರರು ಅಲ್ಲ. ನನ್ನ ಜೀವನಕ್ಕೆ, ನನ್ನ ನಾನೇ. ಕರ್ಮಕ್ಕೆ, ನನ್ನ ಕರ್ಮದ ಫಲಕ್ಕೆ ಯಾರು ಜವಾಬ್ದಾರರು? ನಾನೇ ಜವಾಬ್ದಾರಿ. ಇದೆ. ಇವತ್ತು ನಾವು ವಿಶ್ವ ಕಲ್ಯಾಣ ಅಂತ ಮಾಡ್ತೀವಲ್ವಾ, ನಾವು ಯಾವ ವಿಶ್ವ ಕಲ್ಯಾಣನೂ ಕೂಡ ಮಾಡಿರೋದಿಲ್ಲ. ಆ ವಿಶ್ವದಿಂದ ಏನು ಪಡ್ಕೊಂಡಿರ್ತೀವೋ ಅದನ್ನು ಪೇಮೆಂಟ್ ಮಾಡಿದೀವಿ ಅಷ್ಟೇ. ಹೌದು. ಹೆಸರು ಮಾತ್ರ ಕಲ್ಯಾಣ ಅಂತ ಹೇಳೋದು. 84 ಜನ್ಮದಲ್ಲಿ 5,000 ವರ್ಷ ಭೂಮಿಯಿಂದ ಗಾಳಿ ತಗೊಂಡಿಲ್ವಾ? ಪ್ರಪಂಚದಿಂದ ತಗೊಂಡೆ. ಆಹಾರ ತಗೊಂಡಿಲ್ವಾ? ನೀರು ತಗೊಂಡಿಲ್ವಾ? ಪಂಚತತ್ವಗಳನ್ನು ತಗೊಂಡಿದಿರೋ ಇಲ್ವೋ? ತಗೊಂಡೆ. ಉಪಯೋಗ ಮಾಡಿದಿರ್ತಾನೆ. ಮಾಡಿದ್ವಿ. ಸಾಲ ಆಯ್ತು ಆಗಿಲ್ವೋ? ಆಯ್ತು. ಪೇಮೆಂಟ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಹೌದಾ? ಅಂದಮೇಲೆ ನಾವೇನು ರಾಜಯೋಗವನ್ನ ಮಾಡ್ತೀವಿ, ಯಾರ ಕಲ್ಯಾಣನೂ ಕೂಡ ನಾನು ಮಾಡೋದಿಲ್ಲ. ಯಾರ ಕಲ್ಯಾಣ ಮಾಡ್ಕೊಳ್ತೇನೆ? ನನ್ನ ಕಲ್ಯಾಣ. ಸ್ವಕಲ್ಯಾಣ ಅಷ್ಟೇ. ಆದ್ಮೇಲೆ ನಿಮಗೊಂದು ಪ್ರಶ್ನೆ. ನೀವು ಮಗನ ಜೊತೆ ಜಗಳ ಮಾಡಿದ್ರಿ, ಏನ್ ಮಾಡಿದ್ರಿ? ಜಗಳ ಮಾಡ. ಯಾರ ಜೊತೆಗೆ? ಮಗನ ಜೊತೆಗೆ. ಸರಿ. ರೂಮ್ ನಲ್ಲಿ ಕೂತ್ಕೊಂಡು, ಮನೇಲಿ ಕೂತ್ಕೊಂಡು 1 ಗಂಟೆವರೆಗೆ ಅವನ ಹತ್ರ ಮನಸ್ಸಿನಲ್ಲಿ ಬೈತಾ ಇದ್ದೀರಾ. ಓಕೆ, ಬಾಯಿಂದ ಬೈಲಿಕ್ಕೆ ಆಗ್ತಾ ಇಲ್ಲ, ಮನಸ್ಸಿನಿಂದ ಬೈತಾ ಇದ್ದೀರಿ. ಯಾರಿಗೆ? ಮಗನ. ನಿಮ್ಮ ಸ್ವರೂಪ ಯಾವುದು? ಕ್ರೋಧ. ನಿಮ್ಮ ಸ್ವರೂಪ ಯಾವುದು? ರಾಕ್ಷಸ. ರಾಕ್ಷಸ ಸ್ವರೂಪನ? ಉಪಸ್ಸರು. ಸಮಸ್ಯಾ ಸ್ವರೂಪ. ಆಲ್ರೆಡಿ ಮಗನ ಜೊತೆಗೆ ಲೆಕ್ಕಾಚಾರ ಮಾಡಿದ್ದಲ್ದೇನೆ ಅದೇ ಯೋಚನೆಯನ್ನು ಇಟ್ಕೊಂಡ್ಬಿಟ್ಟು ವಾತಾವರಣ, ವಾಯುಮಂಡಲವನ್ನು ಕೂಡ ಏನ್ ಮಾಡ್ತಿದ್ದೀರಿ? ಹಾಳು ಮಾಡ್ತಾ ಇದ್ದೀವಿ. ಜೊತೆಗೆ ಆ ಆತ್ಮನಿಗೆ ನೆಗೆಟಿವ್ ಅನ್ನ ಕಳಿಸ್ಬಿಟ್ಟು ಇನ್ನೂ ಸಮಸ್ಯೆನ ಜಾಸ್ತಿ ಮಾಡ್ಕೊಳ್ತಿದ್ರು, ಕಡಿಮೆ ಮಾಡ್ಕೊಳ್ತಿದ್ದೀರೋ? ಜಾಸ್ತಿ ಜಾಸ್ತಿ ಮಾಡ್ತಾ ಇದ್ದೀರಿ. ಹಾಗಿದ್ರೆ ಯೋಚನೆ ಮಾಡಿ ಆತ್ಮೇಲೆ, ಪ್ರತಿದಿನದಲ್ಲಿ ನಾನು ಏನ್ ಮಾಡ್ತಿದ್ದೇನೆ? ಸಮಸ್ಯಾ ಸ್ವರೂಪನಾಗ್ತಾ ಇದ್ದೇನೋ, ಸಮಾಧಾನ ಸ್ವರೂಪನಾಗ್ತಾ ಇದ್ದೇನೋ? ಸಮಸ್ಯೆ ಸ್ವರೂಪ. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಬೇರೆ ಯಾರ್ದು ಸರ್ಟಿಫಿಕೇಟ್ ಬೇಡ. ನಿಮ್ಮ ಮನಸ್ಸು ದಿನದಲ್ಲಿ ಖುಷಿಯಾಗಿದೆಯಾ? ಸಮಾಧಾನ. ಚಿಂತೆಯಲ್ಲಿದ್ಯಾ? ಪ್ರಶ್ನೆಯಲ್ಲಿದ್ಯಾ? ಕನ್ಫ್ಯೂಷನ್ ಅಲ್ಲಿ ಇದೆಯಾ? ಕೊಮಾದಲ್ಲಿದ್ಯಾ? ಆಶ್ಚರ್ಯದಲ್ಲಿದ್ಯಾ? ಯೋಗೇಶಣ್ಣ ಯಾಕೆ ಒಂದಿನ ಹಿಂಗ್ ಹೇಳ್ತಾರೆ, ಒಂದಿನ ಹಿಂಗ್ ಹೇಳ್ತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಸರಿನೇ ಇಲ್ಲ. ನಾವ್ ಏನ್ ಹೇಳಿದ್ರು ಇವ್ರು ಒಪ್ಪೋದೇ ಇಲ್ಲ, ಇವ್ರು ಹೇಳಿದ್ದೆ ಸರಿ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕಾಗಿ ನಿಮ್ಮ ಮನಸ್ಸಿನಿಂದ ದುಃಖ, ನೋವು, ನಿಮ್ಗೆ ತೊಂದರೆ ಕೊಡುವಂತ ಶಕ್ತಿಗಳು ಹೊರಗಡೆ ಹೋಗ್ತಾ ಇದ್ದಾವೆ ಅಂತಂದ್ರೆ ಆದ್ಮೇಲೆ ನೀವಷ್ಟೇ ಆ ದುಃಖವನ್ನ ಅನುಭವ ಮಾಡ್ತಾ ಇಲ್ಲ, ಪೂರ್ತಿ ವಿಶ್ವನೇ ದುಃಖವಾಗ್ಲಿಕ್ಕೆ ನೀವು ಕಾರಣೀಕರ್ತರಾಗ್ತೀರಿ. ಮನೆ ಯಜಮಾನಿಗೆ ಒಬ್ಬನಿಗೆ ಸಿಟ್ಟು ಬಂದ್ಬಿಟ್ಟು ಏನಾಗ್ಬಿಡ್ತದೆ? ಮನೆ ಸರಿ, ಒಂದು ಬಸ್ ಇದೆ, ರಾತ್ರಿಯಲ್ಲಿದೆ, 50 ಜನ ಪ್ಯಾಸೆಂಜರ್ ಇದ್ದಾರೆ. ಓಕೆ, ಪ್ಯಾಸೆಂಜರ್ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಏನಾಗ್ತದೆ? ಏನೂ ಆಗಿರಲ್ಲ. ಓಕೆ, ಡ್ರೈವರ್ ಒಬ್ಬ ನಿದ್ರೆ ಮಾಡ್ಬಿಟ್ಟು ಏನಾಗ್ಬಿಡ್ತದೆ? ಆಕ್ಸಿಡೆಂಟ್ ಆಗುತ್ತೆ. ಹಾಗೇನೆ ಆದ್ಮೇಲೆ ನೀವು ಸಮಸ್ಯಾ ಸ್ವರೂಪರಾದರೆ ನೀವು ಅಷ್ಟೇ ಅಲ್ಲ, ಪೂರ್ತಿ ವಿಶ್ವಕ್ಕೆ ದುಃಖ ಬರ್ಲಿಕ್ಕೆ ಯಾರು ಕಾರಣೀಕರ್ತರಾಗ್ತಾರೆ?
ನೀವು. ಹ. ಅದಕ್ಕೆ ಕಾರಣೀಕರ್ತರಾದ ಮೇಲೆ ಕ್ಲೀನ್ ಮಾಡೋ ಕೆಲಸ ಯಾರ್ದು? ನನ್ನದೇ. ಅಲ್ವಾ? ನೀವು ಯೋಗಕ್ಕಂತ ಕುಂತಿರ್ತೀರಿ, ವಿಶ್ವ ಕಲ್ಯಾಣ ಅಂತ ಕುಂತಿರ್ತೀರಿ, ಪರಂಧಾಮಕ್ಕೆ ಹೋಗಿ ಕೂರ್ತಿರ್ತೀರಾ, ಕಲ್ಪವೃಕ್ಷದ ಕೆಳಗಡೆ ಕುಂತಿರ್ತೀರಾ. ಆವಾಗ ನಿಧಾನಕ್ಕೆ ಸ್ವಲ್ಪ ಸಿಟ್ಟನ್ನ ಬಿಟ್ಬಿಡೋದು. ಎಲ್ಲಿಗೆ ಹೋಗಿ ತಲುಪತ್ತೆ ಅದು? ಎಲ್ಲಿಗೆ ತಲುಪತ್ತೆ? ಕೂತ್ಕೊಂಡಿದ್ದು ರಾಜಯೋಗಕ್ಕೆ, ವಿಶ್ವ ಕಲ್ಯಾಣಕ್ಕೆ. ಆವಾಗ ನಿಮ್ಮಿಂದ ಸಿಟ್ಟನ್ನ ಬಿಟ್ಟಾಗ ಎಲ್ಲಿಗೆ ಹೋಗ್ತದೆ? ಇಡೀ ವಿಶ್ವ ವಿಶ್ವಕ್ಕೆ ಕ್ಲೀನ್ ಯಾರು ಮಾಡ್ಬೇಕು? ನಾನೇ. ನಾನೇ. ಅವಾಗ ನಾವ್ ಹೇಳ್ತೇವೆ, ಅಣ್ಣವ್ರೆ ಬಾಬನ ಮಗು ಆದ್ಮೇಲೆ ಟೆನ್ಷನ್ ಜಾಸ್ತಿ ಆಯ್ತು, ಚಿಂತೆ ಜಾಸ್ತಿ ಆಯ್ತು. ಕಾರಣ ಯಾರು? ನಾನೇ ಹಾ, ನೀನು ಶಾಂತಿಯನ್ನ, ಸುಖವನ್ನ, ಆನಂದವನ್ನ ವಿಶ್ವಕ್ಕೆ ಕೊಡುವಂತಂದ್ರೆ ನೀನು ರಾವಣನ ಚೆನ್ನಾಗಿ ಪಾಲನೆ ಪೋಷಣೆ ಮಾಡ್ಬಿಟ್ಟು ದೇಹದಾರಿಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ವಿಕಾರವನ್ನ ಇಟ್ಕೊಂಡ್ಬಿಟ್ಟು ವಿಶ್ವಕ್ಕೆಲ್ಲ ಕೊಟ್ಟಾಗ ಸಮಸ್ಯೆ ಸ್ವರೂಪರಾಗ್ತಿರೋ ಸಮಾಧಾನ ಸ್ವರೂಪರಾಗ್ತಿರೋ? ಸಮಸ್ಯೆ ಪ್ರತಿಯೊಂದು ಕರ್ಮ ಮಾಡಿದ ಮೇಲೆ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಜನರಿಂದ ಆಶೀರ್ವಾದ ಸಿಕ್ಕಿದೆಯಾ? ಮನಸ್ಸಿನಿಂದ ಆಶೀರ್ವಾದ ಸಿಕ್ಕಿದೆಯಾ? ಮನಸ್ಸು ಖುಷಿಯಾಗಿದೆಯಾ? ಜನ ಹೊಗಳೋದು ಬೇಡ ಆತ್ಮೀಯರೇ. ನಿಮ್ಗೇನು ಗಿಫ್ಟ್ ಕೊಡೋದು ಬೇಕಾಗಿಲ್ಲ, ಉಡುಗೊರೆ ಬೇಡ, ಸನ್ಮಾನ ಬೇಡ, ಏನು ಬೇಡ. ಕರ್ಮ ಆದ ಮೇಲೆ ಅದು ಲೌಕಿಕದಲ್ಲೇ ಇರಲಿ, ಅಲೌಕಿಕದಲ್ಲೇ ಇರಲಿ. ಇವತ್ತಿನ ವರದಾನ ಅದೇ ತಾನೇ ಇದೆ. 3 ಸರ್ಟಿಫಿಕೇಟ್ ತಗೊಳ್ಳಿ. ಅಂದ್ರೆ ನೀವು ರಾಜಯೋಗದ ಮೂಲಕ ಸರಿಯಾಗಿ ಸಮಾಧಾನವಾಗಿ ಸಮವಾದಂತ ದಾನ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಮೊನ್ನೆ ನಾವು ಚರ್ಚೆ ಮಾಡಿದ್ವಲ್ಲ, ದೇದೋ ದಾನ್ ಚೂಟೆ ಗ್ರಹಣ್. ಓಕೆ, ಸಮಾನವಾದಂತ ದಾನವನ್ನು ಮಾಡಿದಾಗ ನಿಮ್ಮ ಮನಸ್ಸು ಎಲ್ಲೂ ವಿಚಲಿತ, ಚಿಂತೆ, ಟೆನ್ಷನ್ನು, ಸಿಟ್ಟು ಬರ್ಲಿಕ್ಕೆ ಸಾಧ್ಯವಿಲ್ಲ. ಪದೇ 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 ಮನೆಯಲ್ಲಿ ಲೌಕಿಕ ಸಂಬಂಧಿಗಳ ಜೊತೆಗೆ, ಈಶ್ವರೀಯ ಪರಿವಾರದವರ ಜೊತೆಗೆ, ನಿಮ್ಮ ಮನಸ್ಸಿನ ಜೊತೆಗೆ ಕ್ಲಾಶ್ ಆಗ್ತಾ ಇದೆ, ಡಿಫರೆನ್ಸ್ ಆಫ್ ಒಪಿನಿಯನ್ಗಳು ಬರ್ತಾ ಇದ್ದಾವೆ, ಪ್ರತಿದಿನ ಜಗಳಗಳಾಗ್ತಾ ಇದ್ದಾವೆ, ಚಿಂತೆ ಬರ್ತಾ ಇದೆ. ಕಾರಣ ಯಾರು? ನಾನೇ. ನಾನು ಸರಿ ಇದೇನಪ್ಪ ಅಣ್ಣವ್ರೆ, ಯಾರು ಸರಿ ಇಲ್ಲ? ನಮ್ಮ ಮನೆಯವ್ರು ಸರಿ ಇಲ್ಲ. ಅದಕ್ಕೆ ನಾನು ಬಾಬನಿಗೆ ಅಪ್ಲಿಕೇಶನ್ ಹಾಕಿದ್ದೇನೆ, ಏನಂತ? ಸರಿ ಮಾಡೋದು. ನಮ್ಮ ಮನೆಯವ್ರ ಜ್ಞಾನಕ್ಕೆ ಬರ್ಲಿ ಅಂತ. ನಿಮ್ಮ ಮನೆಯವ್ರು ಯಾಕೆ ಜ್ಞಾನದಲ್ಲಿ ಇರ್ಬೇಕು? ನೀವು ಜ್ಞಾನದಲ್ಲಿಲ್ಲ, ಅದಕ್ಕೆ ಅವ್ರ ಜ್ಞಾನದಲ್ಲಿ ಬರ್ಬೇಕು. ಹೆಸರಿಗೆ ಮಾತ್ರ ನೀವು ಜ್ಞಾನದಲ್ಲಿ ಇದ್ದೀರಿ ಹೊರತು ಜ್ಞಾನದ ಧಾರಣೆ ಇಲ್ಲ, ಕಾರ್ಯದಲ್ಲಿ ಇಲ್ಲ, ಸಂಪಾದನೆ ಇಲ್ಲ, ಪೇಮೆಂಟ್ ಮಾಡ್ತಾ ಇಲ್ಲ. ಓಕೆ, ಜಗಳ ಆಯ್ತು, ಗಲಾಟೆ ಆಯ್ತು, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಯ್ತು. ಏನ್ ಮಾಡ್ಬೇಕು? ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ಆತ್ಮನ ಪ್ರತಿ ನೆಗೆಟಿವ್ ಯೋಚನೆ ಮಾಡೋದಲ್ಲ, ಪವರ್ಫುಲ್ ಯೋಗ ಮಾಡಿ. ಏನ್ ಮಾಡಿ? ಮನಸ್ಸು ಆತ್ಮನ ಕೈಲಿ ಇಟ್ಬಿಟ್ಟು, ಬಾಬಾ ಮನಸ್ಸು ನಿನ್ನ ಕೈಲಿ ಕೊಟ್ಟಿದ್ದೇನೆ, ಆ ಆತ್ಮನಿಗೆ ಶಾಂತಿಯನ್ನ ಕೊಡು, ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡು ಅಂತ ಸಂಕಲ್ಪವನ್ನ ಮಾಡ್ಬಿಟ್ಟು ಯೋಗವನ್ನು ಮಾಡಿ. ಸರಿ, ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಂಘಟನೆಯಲ್ಲಿ ಬನ್ನಿ, ಬಟ್ಟಿಗಳಿಗಲ್ಲಿ ಬನ್ನಿ. ಅವಾಗ ಏನಾಗತ್ತೆ? ಆ ವಾತಾವರಣ, ವಾಯುಮಂಡಲ ನಿಮ್ಗೆ ಸಪೋರ್ಟ್ ಕೊಡತ್ತೆ, ಅವಾಗ ಸಂಪಾದನೆ ಆಗ್ತದೆ. ಅದೇ ಸಂಪಾದನೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋದ್ರೆ ಏನಾಗಿರ್ತದೆ? ಅಲ್ಲಿ ಡಿಸ್ಚಾರ್ಜ್ ಆಗ್ತದೆ, ಅಲ್ಲಿ ಪೇಮೆಂಟ್ ಆಗ್ತದೆ. ಓಕೆ, ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನಾನು ಮಾಡುವಂತ ಪ್ರತಿಯೊಂದು ಕರ್ಮದಲ್ಲಿ ಸಮಸ್ಯಾ ಸ್ವರೂಪನಾಗಿದೆನೋ ಸಮಾಧಾನ ಸ್ವರೂಪನಾಗಿದೆ. ಹೆಂಗ್ ಗೊತ್ತಾಗ್ತದೆ? ಮನಸ್ಸು ಪ್ರತಿ ಕರ್ಮ ಮಾಡಿದ ಮೇಲೆ ಚಿಂತೆ, ಅಸಫಲತೆ, ದುಃಖ ಬಂತು ಅಂತ ನೀವು ಯಾವ ರೂಪದಲ್ಲಿ ಇದ್ದೀರಿ? ಸಮಸ್ಯೆ. ಪ್ರತಿ ಕರ್ಮ ಆದ್ಮೇಲೆ ಶಾಂತಿ, ಸುಖ, ಆನಂದ, ಪ್ರೀತಿ, ಆತ್ಮದ ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಅಂತಂದ್ರೆ ಸಮಾಧಾನ. ಯಾವುದೇ ಕರ್ಮ ಇಲ್ಲಿ ಆತ್ಮೀಯರೇ, ಒಂದು ವಿಷಯ ತಿಳ್ಕೊಳ್ಳಿ, ಬರೀ ಈಶ್ವರೀಯ ಸೇವೆ ಮಾತ್ರ, ಜ್ಞಾನ ಹೇಳೋದು ಮಾತ್ರ, ಭಗವಂತನ ಪರಿಚಯ ಕೊಡೋದು ಮಾತ್ರ ಅಂತಲ್ಲ. ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ನಿರಂತರವಾಗಿ ಈಶ್ವರ ಸೇವೆ ಮಾಡ್ತಾ ಇರ್ಬೇಕು. ಅಂದ್ರೆ ಪೇಮೆಂಟ್ ಅನ್ನು ಮಾಡ್ತಾ ಇರ್ಬೇಕು. ನೀವು ಎಲ್ಲಿ ಪೇಮೆಂಟ್ ಮಾಡಬಾರ್ದು ಹೇಳಿ ನೋಡೋಣ? ಆಟೋದಲ್ಲಿ ಹೋಗ್ಬೇಕಾದ್ರೆ ಹಣ ಕೊಡ್ಬೇಕೋ ಬೇಡೋ? ತರಕಾರಿ ತಗೊಂಡು ಹಣ ಕೊಡ್ಬೇಕು ತಾನೆ, ಕರೆಂಟ್ ತಗೊಂಡು ಹಣ ಕೊಡ್ಬೇಕು ತಾನೆ. ಪ್ರತಿಯೊಂದಕ್ಕೂ ಕೂಡ ನೀವೇನ್ ಮಾಡ್ಬೇಕು? ಪೇಮೆಂಟ್ ಮಾಡಿ. ಬಾಡಿಗೆ ಮನೇಲಿದ್ದ ಹಣ ಕೊಡ್ಬೇಕು, ಹಾಲು ತಗೊಂಡು ಹಣ ಕೊಡ್ಬೇಕು, ಸ್ಕೂಲಿಗೆ ಹೋದ್ರು ಹಣ ಕೊಡ್ಬೇಕು, ಪ್ರತಿಯೊಂದಕ್ಕೂ ಕೂಡ ಹಣ ಕೊಡ್ಬೇಕಲ್ವಾ? ಯಾಕೆ?
ನಾನು ಹೌದು. ನನ್ನ ವೈಯಕ್ತಿಕ ವಿಷಯಕ್ಕೆ ಉಪಯೋಗ ಮಾಡಿದ ಮೇಲೆ ಕರ್ಮ ಫಿಲಾಸಫಿ ಅನುಸಾರ ನಾನು ಪೇಮೆಂಟ್ ಅನ್ನ ಮಾಡಿದಾಗ ಮಾತ್ರ ಆತ್ಮೀಯರಲ್ಲಿ ಅಕೌಂಟ್ ಏನಾಗ್ತದೆ, ಸೆಟ್ಲ್ ಆಗ್ತದೆ. ಇವತ್ತು ನಾನು ಏನ್ ಮಾಡ್ತೇನೆ, ಎಲ್ಲವನ್ನು ಉಪಯೋಗ ಮಾಡ್ತಿದ್ದೇನೆ ಹೊರತು ಎಲ್ಲೂ ಸಂಪಾದನೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ಏನರ್ಥ, ಸಂಪಾದನೆ ಕಡಿಮೆ ಆಗಿದೆ. ಇಷ್ಟು ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಮಗು ಎಲ್ಲಿಯವರೆಗೆ ನೀನು ವೈಯಕ್ತಿಕವಾಗಿ ಸಮಾಧಾನ ಸ್ವರೂಪ ಆಗೋದಿಲ್ಲವೋ ಅಲ್ಲಿಯವರೆಗೆ ಬೇರೆಯವರ ಸಮಸ್ಯೆಗಳಿಗೆ ನೀನು ಸಮಾಧಾನ ಕೊಡ್ಲಿಕ್ಕೆ ಸಾಧ್ಯ ಒಪ್ಕೊಳ್ತೀರಾ? ಹ್ಮ್ ಡಾಕ್ಟ್ರಿಗೆ ಜ್ವರ ಬಂದಿದೆ, ಬೇರೆಯವ್ರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಆಗಲ್ಲ ತಾನೆ. ಮೊದಲು ನಾವು ಸರಿಯಾಗಿರ್ಬೇಕು ತಾನೆ. ಡಾಕ್ಟ್ರೇ ಜೋಬಲ್ಲಿ ಸಿಗರೇಟ್ ಪ್ಯಾಕೆಟ್ ಇಟ್ಕೊಂಡಿದ್ದಾರೆ, ನೀವು ಸಿಗರೇಟ್ ಸೇದ್ಬೇಡಿ ಅಂತ ಹೇಳ್ತಾರೆ, ಜನ ಒಪ್ತಾರ? ಇಲ್ಲ. ಯೋಗೇಶ್ವರ ದೊಡ್ಡದಾಗಿ ಭಾಷಣ ಮಾಡ್ತಾರೆ, ಸಿಟ್ಟು ಮಾಡ್ಬೇಡಿ ಅಂತ. ಅವರೇ ಸಿಟ್ಟಿನ ಒಂದು ಏನು ಕೆಂಪು ಉಂಡೆ, ಅವಾಗ ಅದರ ಎಫೆಕ್ಟ್ ಬೀಳುತ್ತಾ? ಇಲ್ಲ. ಇಲ್ಲ ಅಲ್ವಾ? ಅದಕ್ಕೆ ಭಗವಂತ ಹೇಳ್ತಾರೆ, ಮೊದಲು ನೀನು ನಿನ್ನ ವೈಯಕ್ತಿಕ, ನಿನ್ನ ಪರ್ಸನಲ್ ಸಮಸ್ಯೆನ ಪರಿಹಾರ ಮಾಡ್ಕೊಂಡಿದ್ದೀರಾ? ಹೌದು. ಮಾಡಿದೇವಾ? ಇಲ್ಲ. ಹೆಂಗ್ ಗೊತ್ತಾಗ್ತದೆ? ಸಿಟ್ಟಲ್ಲಿದ್ದೀವಲ್ಲ. ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳತ್ತಾ? ಕೇಳಲ್ಲ. ಕಾರಣ ನಾನೇ ಕಾರಣ. ನೀವು ಪೇಮೆಂಟ್ ಇನ್ನೂ ಮಾಡಿಲ್ಲ. ಯಾರಿಗೆ? ಮನಸ್ಕ 5,000 ವರ್ಷ ಉಪಯೋಗ ಮಾಡಿದಲ್ಲ, ನಿಮ್ಮ ಜೊತೆಯಲ್ಲಿರುವಂತ ಆ ಮನಸ್ಸಿಗೆ ಇನ್ನೂ ಪೇಮೆಂಟ್ ಮಾಡದೇ ಇರುವಂತ ಕಾರಣದಿಂದ ಆ ಮನಸ್ಸು ನಿಮ್ಮ ಮಾತನ್ನ ಕೇಳ್ತಾ ಶರೀರಕ್ಕೆ ಊಟ ಕೊಡ್ಬೇಡಿ. ಶರೀರ ನಿಮ್ಮ ಮಾತು ಕೇಳತ್ತಾ? ಕೇಳಲ್ಲ ಇಲ್ಲ. ಕೇಳಲ್ಲ. ಶರೀರಕ್ಕೆ ಸ್ನಾನ ಮಾಡಿಸ್ಬೇಡಿ, ಅದು ನಿಮ್ಮ ಮಾತು ಕೇಳತ್ತಾ? ಕೇಳಲ್ಲ ಶರೀರಕ್ಕೆ ನಿದ್ರೆ ಮಾಡಿಸ್ಬೇಡಿ, ಅದು ನಿಮ್ಮ ಮಾತು ಕೇಳತ್ತಾ? ಕೇಳಲ್ಲ. ನಿಮ್ಮ ಮಾತು ಕೇಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಮಾಡಿಸ್ಬೇಕು. ಚಿಕ್ಕ ಮಕ್ಕಳಿಗೆ ಹೇಳಿ, ಮಗ ಎದೆಗಡೆ ಹೋಗ್ಬಿಟ್ಟು ಸೋಪ್ ತಗೊಂಡಂಬ ಅಂತಂದ್ರೆ ಮಗ ಏನ್ ಹೇಳ್ತಾನೆ? ಅಲ್ಲ. ಆ ಕೇಳಲ್ಲ. 5 ರೂಪಾಯಿಗೆ ಸೋಪಿಗೆ 10 ರೂಪಾಯಿ ಡೈರಿ ಮೇಲೆ ಕೊಡಿಸ್ತೀಯಾ? ಅವಾಗ ನಾನೇನ್ ಮಾಡ್ತೇನೆ? ಹೌದು. ಅದು ಅವನ್ ಕೆಲಸ ಮಾಡಿದಕ್ಕೆ ಅವನಿಗೆ ಏನ್ ಕೊಡ್ಬೇಕು? ಪೇಮೆಂಟ್ ಅಂದ್ರೆ ನಾಟಕ ನಿಂತಿರೋದೇ ಅದರ ಮೇಲೆ, ಆತ್ಮೀಯರೇ, ಕೊಡೋದು ತೆಗೆದುಕೊಳ್ಳೋದಲ್ಲಿ. ಹೌದು. ಅದಕ್ಕಾಗಿ ನೀವು ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ನೀವು ಸಮಸ್ಯಾ ಸ್ವರೂಪರಾಗ್ತೀರಿ. ದಿನದಿಂದ ದಿನಕ್ಕೆ ದುಃಖ ಅಶಾಂತಿ ಜಾಸ್ತಿ ಆಗ್ತಾ ಇದೆ. ನೀವು ಎಲ್ಲಿ ಬೇಕಾದ್ರೂ ಇರ್ಲಿ ಆತ್ಮೀಯರೇ, ನೀವು ಮೌಂಟ್ ಅಬುನಲ್ಲೂ ಬೇಕಾದಿರಿ, ಡೈಮಂಡ್ ಹಾಲ್ ಅಲ್ಲಿರಿ, ಸ್ಟೇಜ್ ಅಲ್ಲಿರಿ, ಆಂತರಿಕವಾದಂತ ಭಗವಂತನ ನೆನಪಿನಿಂದ ನೀವು ಆತ್ಮಿಕ ಸಂಪಾದನೆ ಮಾಡಿಲ್ಲ ಅಂತಂದ್ರೆ ಅಲ್ಲಿದ್ರೂ ಕೂಡ ನೀವು ಸಮಸ್ಯಾ ಸ್ವರೂಪರೇ. ಯಾವುದೋ ದೇಶದ ಮೂಲೆಯಲ್ಲಿದ್ದೀರಿ, ಹಳ್ಳಿಯಲ್ಲಿದ್ದೀರಿ, ಯಥಾರ್ಥ ತಂದೆಯನ್ನು ನೆನಪು ಮಾಡ್ತಾ ಇದ್ದೀರಿ, ಭಗವಂತನ ಶಕ್ತಿಯನ್ನು ವಿಶ್ವಕ್ಕೆ ಕೊಡೋದರ ಮೂಲಕ ಸಂಪಾದನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಲ್ಲಿದ್ರೂ ಕೂಡ ನೀವು ಹೆಂಗಿರಬಹುದು? ಸಮಾಧಾನ ಅಂತಂದ್ರೆ ಪ್ರತಿದಿನ ನನ್ನಲ್ಲಿ ಇರುವಂತ ಲೆಕ್ಕಾಚಾರಕ್ಕೆ ಸರಿಯಾದಂತ ಪೇಮೆಂಟ್ ಅನ್ನ ಮಾಡಿದಾಗ ಏನಾಗ್ತದೆ? ಸಮಾಧಾನ. ತಲೆನೋವು ಬಂದ್ರೆ ಮಾತ್ರ ತಗೊಳ್ಳಿ, ಸಮಸ್ಯಾ ಸ್ವರೂಪ, ಹೌದಾ? ಸ್ಯಾರಿಡಾನ್ ಮಾತ್ರೆ ತಗೊಂಡ್ರೆ ಸಮಾಧಾನ. ಸಮಾಧಾನ ಅಲ್ವಾ? ಸಮಸ್ಯೆಗೆ ಸರಿಯಾಗಿ ಪೇಮೆಂಟ್, ಸಮವಾದಂತ ದಾನ ಅಂತ ಹೇಳ್ತಾರೆ ಬಾಬಾ. ಯಾಕೆ ಹೇಳಿದ್ರು ಬಾಬಾ ದಾನ ಅಂತ? ಯಾಕೆ ದಾನ ಅಂತ ಹೇಳಿದ್ರು? ಪೇಮೆಂಟ್ ಮಾಡಿದ್ದೀವಿ. ನೀನು ಮಾಡಿರುವಂತ ಹಳೆ ಜನ್ಮದ ಲೆಕ್ಕಾಚಾರ, ಅದು ಹೊಸ ಲೆಕ್ಕಾಚಾರ ಅಲ್ಲ, ಅದು ನಿನ್ನ ಎದುರುಗಡೆಗೆ ಸಮಸ್ಯೆ ಅಂತ ಬಂದಿದೆ. ಆತ್ಮೀಯರೇ, ಜಿಲೇಬಿ ತಿನ್ನೋ ಮೊದಲು ಹೊಟ್ಟೆ ನೋವು ಬರ್ತದೋ ತಿಂದ್ಮೇಲೆ ಬರ್ತದೋ? ತಿನ್ನೋ ಮೊದ್ಲಂದು ಬರೋದಿಲ್ಲ ತಾನೆ. ಅಂದ್ರೆ ನಾನು ಮಾಡಿರುವಂತ ವಿಕರ್ಮದ ಆಧಾರದಿಂದ ತಾನೇ ಸಮಸ್ಯೆ ಬಂದಿದೆ. ಹೌದು. ಮಾಡಿದ್ದನ್ನು ಮಹಾರಾಜ ಐದು ಸಮಸ್ಯೆಗೆ ಕಾರಣ ಯಾರು? ನಾನೇ ಕಾರಣ. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ನಿಮ್ಮ ಜೊತೆಯಲ್ಲಿ ಚೆನ್ನಾಗಿ ಪೋಷಣೆಯನ್ನ ಮಾಡಿ ನೀರಾಕಿ ಗೊಬ್ಬರ ಹಾಕ್ಬಿಟ್ಟು ನಿಮ್ಮನ್ನ ಇಟ್ಕೊಂಡಿದ್ದಿದ್ರೆ ಅವಾಗ ನೀವ್ಯಾರು? ಸಮಸ್ಯೆ ಸರಿ. ಸಮಸ್ಯಾ ಸ್ವರೂಪ. ಪರಮಾತ್ಮ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ನಿಮ್ಮಲ್ಲಿ ಇಟ್ಕೊಂಡ್ರೆ ಸಮಾಧಾನ ಸ್ವರೂಪ. ಸಮಾಧಾನ ನಿಮ್ಮ ಮನೆಯಲ್ಲಿ ಇಲಿಗಳು ಜರ್ಲೆಗಳು ಹಲ್ಲಿಗಳು ಇರುವೆಗಳನ್ನ ಇಟ್ಕೊಂಡ್ರೆ ಸಮಸ್ಯೆ. ಕಸ ಗುಡಿಸೋದು ನೆಲ ಒರೆಸೋದು ಇಲ್ಲ ಕ್ಲೀನ್ ಆಗಿ ಇಟ್ಕೊಂಡ್ರೆ ಸಮಾಧಾನ. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಜೀವನವನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಣ್ಣವ್ರಿ ಬಾಬನ ಮನೇಲಿ ಚೆನ್ನಾಗಿರ್ತದೆ,
ಮನೆಗೆ ಹೋಗ್ಲಿಕ್ಕೆ ಮನ್ಸೇ ಬರೋದಿಲ್ಲ. ಯಾಕೆ? ಮನೆಗ್ ಬಂದು ಕೆಲಸ ಕಾರ್ಯ ಎಲ್ಲ ಮಾಡ್ಬೇಕಲ್ಲ, ಏನು ಮಾಡುವಂಗಿಲ್ಲ. ಊಟ ಆರಾಮ ಕೂತ್ಕೊಂಡು ತಿನ್ಬೋದಲ್ವಾ? ಅಲ್ವಾ? ಯಾವುದೇ ಕರ್ಮವನ್ನ ಮಾಡಿ, ಯಾವುದೇ ಆತ್ಮಗಳ ಜೊತೆಗಿರಿ, ಅವಾಗ ಏನಾಗ್ಬೇಕು? ಖುಷಿ ಆಗ್ಬೇಕು. ಎಷ್ಟು ಮಜಾ ಗೊತ್ತಾ ಆದ್ಮೇಲೆ ನಾವು ಲೌಕಿಕದ ಕಾರ್ಯಕ್ರಮಗಳನ್ನು ಕೂಡ ನೋಡ್ತೀವಿ. ನನ್ನ ವೈಯಕ್ತಿಕ ಅನುಭವ ನಿಮ್ಗೆ ಹೇಳ್ತಾ ಇರುವಂತದ್ದು. ಊಟ ತಿಂಡಿ ಎಲ್ಲ ಚೆನ್ನಾಗಿರ್ತದೆ, ಹುಡುಗರು ಎಲ್ಲ ಚೆನ್ನಾಗಿರ್ತದೆ, ಆದ್ರೆ ಮನಸ್ಸಲ್ಲಿ ಏನೋ ಕ್ಲಾಶಸ್ಗಳಿರ್ತವೆ ಅಲ್ವಾ? ನಮ್ಗೆ ಬಾಬಾ ಬಟ್ಟಿಗಳಿಗೆಲ್ಲ ಕಳಿಸ್ತಾರೆ, ನಿಮ್ಮಂತ ಆತ್ಮಗಳ ಜೊತೆ ತುಂಬಾ ಪ್ರೀತಿಯಿಂದ ವ್ಯವಹಾರವನ್ನ ಮಾಡ್ತೀವಿ. ಖುಷಿ ಆಗತ್ತೋ ಆಗಲ್ವೋ? ಆಗತ್ತೆ ತಾನೆ. ಯಾಕೆ? ಇಲ್ಲಿ ಸಮಾಧಾನ ಆಗ್ತಾ ಇದೆ. ಏನಾಗ್ತಾ ಇದೆ? ಭಗವಂತನ ಶಕ್ತಿ ಪೇಮೆಂಟ್ ಆಗ್ತಾ ಇದೆ, ನೀವು ಪೇಮೆಂಟ್ ತಗೊಳ್ತಾ ಇದ್ದೀರಾ, ಖುಷಿ ಆಗ್ತಾ ಇದ್ದೀರಾ. ಯಾಕೆ ಖುಷಿ ಆಗ್ತಿದೆ? ನನ್ನ ಜೊತೆ ಲೆಕ್ಕಾಚಾರ ಇದೆ, ಬಾಬಾ ನನ್ನ ಲೆಕ್ಕಾಚಾರ ಕ್ಲಿಯರ್ ಮಾಡ್ತಿದ್ದಾನೆ ಅಲ್ವಾ? ಅವಾಗ ಜಗಳಗಳಿಲ್ಲ, ಗಲಾಟೆಗಳಿಲ್ಲ, ಏನು ತೊಂದರೆ ಇಲ್ಲ, ಖುಷಿ ಆಗುತ್ತೆ. ಯಾವುದೇ ಜಾತಿ, ಯಾವುದೇ ಭಾಷೆ, ಯಾವುದೇ ಊರಿನವ್ರು ಇರ್ಲಿ ಅಲ್ವಾ? ಯಾರಿಗೆ ಏನು ಬೇಕು ಅದನ್ನ ನಾವು ಕೊಡ್ತಾ ಹೋದಾಗ ಏನಾಗ್ತದೆ? ಸಮಸ್ಯೆಗಳು ಪರಿಹಾರ ಆಗ್ತವೆ ಆತ್ಮೀಯರೇ. ಅದಕ್ಕಾಗಿ ಒಂದು ವಿಷಯ ತಿಳ್ಕೊಳ್ಳಿ, ಪ್ರಪಂಚದ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಭಗವಂತನ ಶಕ್ತಿಯಿಂದ ಮಾತ್ರ ಅದಕ್ಕೆ ಸಮಾಧಾನ ಸಿಗತ್ತೆ, ಬಿಟ್ರೆ ಬೇರೆ ಯಾವುದರಿಂದನೂ ಕೂಡ ಸಮಾಧಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ಮೇಲೆ ಸತ್ಯ ಹೇಳಿ, ಮೊದಲ 2,500 ವರ್ಷ ನೀವು ಖುಷಿಯಾಗಿದ್ದಲ್ಲ, ಕಾರಣ ಯಾರು? ಸತ್ಯುಗ ತ್ರೇತಾಯುಗದಲ್ಲಿ ನೀವು ಖುಷಿಯಾಗಿದ್ರೋ ಇಲ್ವೋ? ಹೌದು. ಅಲ್ಲಿ ನಿಮ್ಗೆ ಸಮಸ್ಯೆ ಇತ್ತೋ ಇರ್ಲಿಲ್ವೋ? ಇರ್ಲಿಲ್ಲ. ಕಾರಣ ಬಾಬಾ ಶಕ್ತಿ. ಸಂಪಾದನೆ. ನಿಮ್ಮಪ್ಪನ ಆಸ್ತಿ, ನಿಮ್ದಲ್ಲ. ಅಲ್ಲಿದ್ದ ಯಾರ ಆಸ್ತಿ ಅದು? ನಿಮ್ಮ ಸಂಪಾದನೆ ಅಲ್ಲ, ನಿಮ್ಮಪ್ಪನ ಆಸ್ತಿ. ಸರಿ, ದ್ವಾಪರ ಕಲಿಯುಗದಲ್ಲಿ ಏನ್ ಮಾಡಿದ್ರಿ? ಕಳ್ಕೊಂಡ್ವಿ ಸಾಲ ಮಾಡಿದ್ವಿ. ಓಕೆ, ಈಗ ತೀರಿಸ್ತಾ ಇರೋದು ಯಾರು? ನಾವೇ. ನಿಮ್ಮಪ್ಪ, ನೀವಲ್ಲ. ನೀವು ಅಪ್ಪನ ತಾನು ನೆನಪು ಮಾಡ್ತಾ ಇದೀರಿ, ಅಪ್ಪ ನಾನು ಸಾಲ ಮಾಡ್ಬಿಟ್ಟಿದ್ದೀನಿ, ಪೇಮೆಂಟ್ ಮಾಡಪ್ಪ ಅಂತ. ಯಾರು ತೀರಿಸ್ತಾ ಇರೋದು ಇವಾಗ? ಬಾಬಾ. ಬಾಬಾ ತೀರಿಸೋದು ಅಲ್ವಾ? ಹಾಗಿದ್ರೆ ಸಮಾಧಾನ ಸ್ವರೂಪ ಯಾರು? ಬಾಬಾ. ಒಂದು ವಿಷಯ ತಿಳ್ಕೊಳ್ಳಿ, ನಿಮ್ಮ ಪತಿ ಆಗ್ಲಿ, ನಿಮ್ಮ ಮಕ್ಕಳಾಗ್ಲಿ, ನಿಮ್ಮ ಧನ ಆಗ್ಲಿ, ನಿಮ್ಮ ಶಿಕ್ಷಣ ಆಗ್ಲಿ, ನಿಮ್ಮ ಶರೀರ ಆಗ್ಲಿ, ಇದು ಯಾವುದು ನಿಮ್ಮ ಸಮಸ್ಯೆಗೆ ಸಮಾಧಾನ ಕೊಡಲಿಕ್ಕೆ ಇಲ್ಲ. ಸಮಾಧಾನ ಯಾವುದು? ಭಗವಂತನ ಶಕ್ತಿ ಮಾತ್ರ. ಒಂದು ವಿಷಯ ಹೇಳಿ, ಲೌಕಿಕದಲ್ಲಿ ಜನ ತುಂಬಾ ಹಣ ಸಂಪಾದನೆ ಮಾಡ್ತಾರೆ, ಅವರ ಜೀವನ ದಿನದಿಂದ ದಿನಕ್ಕೆ ಸಮಸ್ಯೆ ಕಡೆ ಹೋಗ್ತಾ ಇದೆಯೋ ಸಮಾಧಾನದ ಕಡೆ ಹೋಗ್ತಾ ಇದೆಯೋ? ಸಮಸ್ಯೆ ಕಡೆ. ಹೆಚ್ಚಿಗೆ ಶಿಕ್ಷಣ ತಗೊಂಡವ್ರಿಗೆ ಸಮಸ್ಯೆ ಪರಿಹಾರ ಆಗ್ತಾ ಇದಾವೋ ಇಲ್ವೋ? ಇಲ್ಲ. ಪೋಸ್ಟ್ ಅಂಡ್ ಪೊಸಿಷನ್ ಅವರಿಗೆ ಇಲ್ಲ. ತುಂಬಾ ಶಾರೀರಿಕ ಸುಂದರವಾಗಿದ್ದಾರೆ, ಅವರಿಗೆ ಸಮಸ್ಯೆ ಸಮಾಧಾನ ಯಾರ್ದಾಗ್ತಾ ಇದೆ? ಬಾಬನ. ಯಾರು ಯಥಾರ್ಥವಾಗಿ ವಿಧಿವತ್ತಾಗಿ ಈಶ್ವರಿಯ ಕಾರ್ಯಕ್ಕೆ ಸಹಯೋಗವನ್ನ ಕೊಡ್ತಾ ಇದ್ದಾರೋ, ಈಶ್ವರಿಯ ಶಕ್ತಿಯನ್ನು ವಿಶ್ವಕ್ಕೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೋ, ಅದರಿಂದ ಯಾರು ಸಂಬಳವನ್ನ ತೆಗೆದುಕೊಳ್ತಾ ಇದ್ದಾರೋ, ಸಂಪಾದನೆ ಮಾಡ್ತಾ ಇದ್ದಾರೋ, ಲಾಭ ತೆಗೆದುಕೊಳ್ತಾ ಇದ್ದಾರೋ, ಆ ಹಣದಿಂದ, ಆ ಸಂಪಾದನೆಯಿಂದ ಏನಾಗ್ತಾ ಇದೆ? ಸಮಸ್ಯೆಗಳಿಗೆ ಸಮಾಧಾನ ಹೇಳುವಂಥದ್ದು ಸಿಗ್ತಾ ಇದೆ. ಇವತ್ತು ಲೌಕಿಕದಲ್ಲಿ ತಮ್ಗೆ ಗೊತ್ತು, ಶರೀರಕ್ಕೆ ಊಟ ಬೇಕು, ಏನ್ ಬೇಕು? ಹಣ ಬೇಕು. ಬಟ್ಟೆ ಬೇಕು ಅಂದ್ರೆ ಹಣ ಬೇಕು. ಸ್ಕೂಲ್ ಫೀಸ್ ಕೊಡ್ಬೇಕು ಅಂತಂದ್ರೆ ಹಣ ಬೇಕು. ಮದುವೆ ಮಾಡ್ಬೇಕು ಅಂದ್ರೆ ಹಣ ಬೇಕು. ಆರೋಗ್ಯ ಸರಿ ಇಲ್ಲ ಅಂದ್ರೆ ಅದಕ್ಕಾಗಿ ತಮ್ಮನ್ನು ತಾವು ಶರೀರ ಅಂತ ತಿಳ್ಕೊಂಡಿರುವಂತ ಕಾರಣದಿಂದ ಶರೀರಕ್ಕೆ ಏನೇ ರಿಕ್ವೈರ್ಮೆಂಟ್ಸ್ ಬೇಕಾದ್ರೂ ಹಣ ಬೇಕು ಅಂತ ಜನ ಯಾವ್ದು ಕಡೆಗೆ ಹೋಗ್ತಾ ಇದ್ದಾರೆ? ಹಣದ ಕಡೆಗೆ. ಇವಾಗ ಭಗವಂತ ನಮ್ಗೆ ಏನ್ ಹೇಳಿದ್ದಾರೆ? ನಾನು ಯಾರು? ಆತ್ಮ. ಶರೀರದ ಜೊತೆಗೆ ಆತ್ಮದ ಸಂಪಾದನೆಯನ್ನು ಕೂಡ ಮಾಡುವಂತ ಭಗವಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ವಿಶ್ವದಲ್ಲಿ ಎಷ್ಟು ನೀವು ಭಗವಂತನ ಶಕ್ತಿಯನ್ನು ಕೊಡಲಿಕ್ಕೆ ನಿಮಿತ್ತರಾಗ್ತಾ ಹೋಗ್ತಿರೋ, ಅಷ್ಟು ನಿಮ್ಮ ಸಮಸ್ಯೆಗಳಿಗೆ ನೀವೇ ಸಮಾಧಾನ ಮಾಡ್ಕೊಳ್ಬಹುದು. ಹೀಗೆ ಹೇಳಿ ಆದ್ಮೇಲೆ, ನಾನು ಯಾರ ಸಮಸ್ಯೆ ಪರಿಹಾರ ಮಾಡ್ಬೇಕು? ನಾನೇ ಮಾಡ್ಕೊ ಯಾರ ಸಮಸ್ಯೆ ಪರಿಹಾರ ಮಾಡ್ಬೇಕು? ನನ್ನ ಸಮಸ್ಯೆ. ಸ್ವಸಮಸ್ಯೆ. ಅವಾಗ ನಿಮ್ಮನ್ನ ಏನ್ ಹೇಳ್ತಾರೆ? ಸಮಾಧಾನ. ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳಿದ್ರು, ಸ್ವಪರಿವರ್ತನ್ಸೋ ವಿಶ್ವ. ನೀವು ಯಾರು ಪರಿವರ್ತನೆ ಮಾಡ್ತಿದ್ದೀರಿ? ನಾನು ಸ್ವಂತ ನಿಮ್ಮನ್ನ ಪರಿವರ್ತನೆ ಮಾಡ್ಕೊಂಬೇಡಿ ಮಕ್ಕಳ. ವಿಶ್ವ ಪರಿವರ್ತನೆ ಆಗ್ಬಿಡ್ತಾರೆ, ನೀವು ಬೇರೆಯವ್ರ ಪರಿವರ್ತನೆ ಮಾಡೋದು ಬೇಡ. ಹಾಗಿದ್ರೆ ಹೇಳಿ, ನನಗೆ ದುಃಖಕ್ಕೆ ಕಾರಣ ಯಾರು? ನಾನೇ. ಪತಿ? ಅಲ್ಲ. ಮಕ್ಕಳು? ಮೊಮ್ಮಕ್ಕಳು? ಹೊಟ್ಟೆ ನೋವು? ಯೋಗೇಶ್ ಅಣ್ಣ? ಸೆಂಟ್ರಲ್ ಟೀಚರು? ಯಾರು ಕಾರಣ?
ಯಾರು ನಾನ್ ನಾನೇ ಸಂಪಾದನೆ ಮಾಡ್ತಾ ಇಲ್ಲ, ನಾನು ಪೇಮೆಂಟ್ ಮಾಡ್ತಾ ಇಲ್ಲ, ಅದಕ್ಕೆ ನನಗೆ ಸಮಸ್ಯೆ ಬಂದಿದೆ. ಹೌದು. ಸಮಸ್ಯೆಯಿಂದ ಹೊರಗಡೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬಾಬಾನ್ ಜೊತೆ ಈಶ್ವರ ಸಂಪಾದನೆ ಜಾಸ್ತಿ ಮಾಡಿ, ತಪಸ್ಸನ್ನು ಜಾಸ್ತಿ ಮಾಡಿ. ಓಕೆ, ಯಾರ ಪ್ರತಿ ತುಂಬಾ ಕ್ಲಾಶಸ್ ಇದೆಯೋ, ತುಂಬಾ ಭಿನ್ನಾಭಿಪ್ರಾಯಗಳಿದ್ದಾವೋ, ಯಾರ ಜೊತೆ ತುಂಬಾ ಜಗಳ ಆಗತ್ತೋ ಅವ್ರಿಗೆ ಸಕಾಶನ ಹೆಚ್ಚಿಗೆ ಕೊಡಿ. ಬಾಬಾ ಆತ್ಮನಿಗೆ ಒಳ್ಳೇದಾಗ್ಲಿ ಅಂತ ಮಾಡಿ ಹೊರತು ಅವ್ರು ಅವ್ರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಅನ್ನ ಮಾಡಬೇಡಿ, ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ನೋಡಿ. ಈಗ ಹೇಳಿ, ಪ್ರತಿದಿನ ನೀವು ಸಮಸ್ಯಾ ಸ್ವರೂಪರಾಗಬೇಕು, ಸಮಾಧಾನ ಸ್ವರೂಪರಾಗಬೇಕು. ಸಮಾಧಾನ ಸ್ವರೂಪ ಸಮಸ್ಯಾ ಸ್ವರೂಪರಿ ಅಂತ ಯಾರಿಗೆ ಹೇಳ್ತಾರೆ? ಸಮಸ್ಯೆ ಇದ್ದವರಿಗೆ. ಅಣ್ಣವ್ರೆ ನನಗೆ ಬೆಡ್ಡೇ ಬೇಕು, ನನಗೆ ಟೀನೇ ಬೇಕು, ವಿದೌಟ್ ಶುಗರ್ ಬೇಕು. ಇವ್ರ್ಯಾರು? ಸಮಸ್ಯೆ ಅಣ್ಣವ್ರು ಎಲ್ಲಿದ್ರು ಪರವಾಗಿಲ್ಲ, ನಮ್ಗೆ ಈಶ್ವರ ಜ್ಞಾನ ಇದ್ರೆ ಸಾಕು, ಯೋಗ ಇದ್ರೆ ಸಾಕು, ನಮ್ಗೆ ಬೇಕಾ ನೆಲದ ಮೇಲೆ ಬೇಕಾದ್ರೂ ಮಲಗಿಸಿ. ಇವ್ರ್ಯಾರು? ಸಮಾಧಾನ ಸಮಾಧಾನ ಸ್ವರೂಪ. ಅಕ್ಕೋರೆ ಪಾತ್ರೆ ಏನಾದ್ರು ತೊಳೆಯೋದಿದ್ಯಾ, ನೆಲ ಒರೆಸೋದಿದ್ಯಾ ಅಂತ ಕೇಳಿಬಿಟ್ಟು ಸೇವೆ ಮಾಡೋರು ಯಾರು? ಸಮಾಧಾನ ಸ್ವರೂಪ. ನಾವೇ ಅಲ್ಲಿ ಕಸ ಮಾಡ್ಕೊಂಡು ಬಂದ್ಬಿಟ್ಟು, ಅಕ್ಕೋರೆ ಇವತ್ತು ತಿಂಡಿ ಮಾಡಿ ಸರಿ ಇಲ್ಲ, ನನಗೆ ಶುಗರ್ ಇದೆ, ನಂಗೆ ಸ್ವಲ್ಪ ಚಪಾತಿ ಮಾಡ್ಕೊಡ್ತೀರಾ, ನನಗೆ ಆಲೂಗಡ್ಡೆ ಆಗೋದೇ ಇಲ್ಲ. ಇವ್ರ್ಯಾರು? ಸ್ವರೂಪ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮಿಂದ ಅಲ್ಲಿ ಸಮಸ್ಯೆ ಕ್ರಿಯೇಷನ್ ಆಗ್ತಾ ಇದೆಯೋ ಅಥವಾ ಸಮಾಧಾನ ಆಗ್ತಾ ಇದೆಯೋ? ಆಲ್ರೆಡಿ ಇಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ, ನೀವು ಮಧ್ಯದಲ್ಲಿ ಒಂದು ಎಂಟ್ರಿ ಆಗ್ಬಿಟ್ಟು ಅಲ್ಲಿ ಇರೋ ಸಮಸ್ಯೆನ ಏನ್ ಮಾಡ್ತಿದ್ದೀರಿ? ಜಾಸ್ತಿ ಮಾಡ್ತಾ ಇದೆ. ಅಂದ್ರೆ ಆಲ್ರೆಡಿ ಚೆನ್ನಾಗಿ ಬೆಂಕಿ ಬಿದ್ದ್ಬಿಟ್ಟಿದೆ, ನೀವೇನಾಗ್ತೀರ ಅದಕ್ಕೆ? ಎಣ್ಣೆ ತುಪ್ಪ ತುಪ್ಪ ಪೆಟ್ರೋಲ್ ಹಾಕ್ಬಿಡ್ತೀರಿ, ಅವಾಗ ಬೆಂಕಿ ಏನಾಗ್ತದೆ? ಜಾಸ್ತಿ ಉರಿಯುತ್ತೆ. ಏನಾಗ್ಬೇಕು? ನೀರು ಅಲ್ವಾ? ನಿಮ್ಮಲ್ಲಿ ಚೆಕ್ ಮಾಡ್ಕೊಳ್ಳಿ. ಲೌಕಿಕ ಮತ್ತು ಅಲೌಕಿಕದಲ್ಲಿ ಎಲ್ಲೇ ಹೋದಾಗ ನೀವು ಸಮಸ್ಯಾ ಸ್ವರೂಪರಾಗ್ತಿರೋ, ಸಮಾಧಾನ ಸ್ವರೂಪರಾಗ್ತಿರೋ? ಸಮಾಧಾನ ಸ್ವರೂಪ. ಎಲ್ಲಾದ್ರೂ ನಾವು ಹೋದಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ತಿನ್ಕೊಂಡು ಬರಬೇಕು ಅಥವಾ ಓಕೆ ಓಂ ಶಾಂತಿ. ಈಗ ಸಮಸ್ಯಾ ಸ್ವರೂಪರಾಗ್ಬೇಕು, ಸಮಾಧಾನ ಸ್ವರೂಪರಾಗ್ಬೇಕು? ಸಮಾಧಾನ ಸ್ವರೂಪ. ಸಮಾಧಾನ ಸ್ವರೂಪರಾಗಬೇಕು. ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಯಾವುದೇ ಸ್ಥಳದಲ್ಲಿ ಎಲ್ಲೇ ಹೋದಾಗ್ಲೂ ಕೂಡ ನೀವು ಹೇಗಿದೆ, ಅಲ್ಲಿಂದ ಹೊರಗಡೆಗೆ ಬಂದ ಮೇಲೆ ಅಲ್ಲಿರುವಂತ ಆತ್ಮಗಳ ಬಗ್ಗೆ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವ್ಯಾರು? ಸ್ವರೂಪರು. ಅದೇ ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಶಕ್ತಿಯ ಮೂಲಕ ಅಲ್ಲಿ ಸಮಸ್ಯೆನ ಪರಿಹಾರ ಮಾಡಿದ್ರೆ ನೀವ್ಯಾರು? ಪ್ರತಿಯೊಂದು ಕರ್ಮ ಮಾಡಿದ್ಮೇಲೆ ಮನಸ್ಸು ಖುಷಿಯಾಗಿದೆಯಾ, ಲೌಕಿಕದಲ್ಲಿ ಅಲೌಕಿಕದಲ್ಲಿ, ಅವಾಗ ನೀವ್ಯಾರು? ಸಮಾಧಾನ ಸ್ವರೂಪ. ಕರ್ಮ ಮಾಡಿದ್ಮೇಲೆ ಇನ್ನೂ ಪ್ರಶ್ನೆಗಳಿದಾವೆ, ಇನ್ನೂ ಚಿಂತೆ ಇದೆ, ಇನ್ನೂ ಟೆನ್ಷನ್ ಇದೆ ಅಂತಂದ್ರೆ ನೀವ್ಯಾರು? ಸಮಸ್ಯಾ ಸ್ವರೂಪಗಳು. ಓಕೆ, ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಈ ಪ್ರಪಂಚಕ್ಕೆ ಭಗವಂತ ಬಂದಿರೋದು ಸಮಾಧಾನ ಮಾಡ್ಲಿಕ್ಕೆ ಹೊರತು ಏನ್ ಮಾಡ್ತಿಲ್ಲ. ಅದಕ್ಕೆ ಬಾಬಾ ಒಂದು ಪ್ರಶ್ನೆಯನ್ನ ಮಾಡ್ತಾರೆ, ಏನು ಗೊತ್ತಾ? ನಿಮ್ಮ ಮನೆ ಎದುರುಗಡೆಗೆ ಒಬ್ರು ಶರೀರ ಬಿಟ್ಟಿದ್ದಾರೆ, ಏನಾಗಿದೆ? ನಿಮ್ಮ ಫ್ರೆಂಡಿನ ಪತಿ, ಸರಿ? ಓಕೆ, ಆವಾಗ ಅವ್ರಿಗೆ ಹೋಗ್ಬಿಟ್ಟು ಸಮಾಧಾನ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಸರಿ, ನೀವು ತವ್ರ ಮನೆಗೆ ಹೋಗಿದ್ದೀರಿ, ಬಂದಿದ್ದೀರಾ, ಬಂದ ತಕ್ಷಣ ವಿಷಯ ಗೊತ್ತಾಯ್ತು, ಅವ್ರ ಮನೆಗೆ ಹೋಗ್ತೀರಾ, ಸರಿ? ಅವ್ರ ಮನೆಗೆ ಹೋದಾಗ ಏನಾಗಿದೆ ಅಂತಂದ್ರೆ ಅವ್ರ ಪತಿದೆಲ್ಲ ಸಂಸ್ಕಾರ ಆಗಿದೆ. ಆ ಪತ್ನಿ ರಾತ್ರಿ ಅಳ್ತು ಹೊತ್ತು ಹೋಗ್ಬಿಟ್ಟು ಮಲ್ಕೊಂಡಿದ್ದಾರೆ. ಓಕೆ, ತಕ್ಷಣ ಸ್ವಲ್ಪ ನಿದ್ರೆ ಬಂದಿದೆ. ನೀವು ಹೋಗ್ಬಿಟ್ಟು ಶೋ ಮಾಡ್ಬಿಟ್ಟು ನಾನು ಸಮಾಧಾನ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಬಿಟ್ಟು ಹೇಳ್ಬಿಟ್ಟು ಮಲಗಿರೋ ಅವರನ್ನ ಏಳಿಸಿಬಿಟ್ಟು ಅಲ್ಲಾಡಿಸಿ, ಅಯ್ಯೋ ಹಿಂಗಾಗ್ಬಾರ್ದಿತ್ರೀ ಅಂತ ಬಿಟ್ಟು ಗಳಗಳಗಳ ಅಂತ ಅವರ ಎದ್ದ ಕಡೆಗೆ ಹತ್ತು ಬಿಟ್ಟು ಒಂದು 4 ನುಡಿ ಮುತ್ತುಗಳನ್ನು ಹೇಳಿಬಿಟ್ಟು ಬಂದ್ರೆ ನೀವು ಸಮಸ್ಯಾ ಸ್ವರೂಪರಾದ್ರು, ಸಮಾಧಾನ ಸ್ವರೂಪರಾದ್ರು? ಸಮಸ್ಯಾ ಸ್ವರೂಪ. ಅದ್ಯಾಕೋರೆ ಮಾಡ್ಲಿಕ್ಕೆ ತಾನೇ ಹೋಗಿದ್ರಿ, ಇನ್ನೂ ದುಃಖ ಜಾಸ್ತಿ ಮಾಡಿ. ದುಃಖ ಜಾಸ್ತಿ ಮಾಡಿದ್ರಲ್ಲ, ಅದರಿಂದ ಯಾಕೋರ ಅವ್ರ ಬಗ್ಗೆ ಒಳ್ಳೆ ಭಾವನೆ ಇದ್ಬಿಟ್ಟು ಮಾತಾಡ್ಕೊಂಡು ತಾನೇ ಬಂದಿದ್ ನೀವು? ಇಲ್ಲ ಹ್ಮ್, ಇಲ್ಲ, ಅವ್ರಿಗಿನ್ನ ದುಃಖ ಜಾಸ್ತಿ ಮಾಡಿದ್ರಿ, ಅದರಿಂದ ಹೆಂಗ್ ಜಾಸ್ತಿ ಮಾಡಿದ್ರಿ ನೀವು? ಸಮಾಧಾನ ಮಾಡ್ಕೊಂಡಿದ್ದಾರೆ,
ಏಳ್ಸಿ ಮತ್ತೆ ಅದನ್ನ ಕೆದಕಿದ್ದಾಯ್ತು. ಅವ್ರಿಗೊಬ್ರಿಗೆ ಗಳಿಸ್ಬಿಟ್ಟು ಅವ್ರ ಮಕ್ಕಳಿಗೆಲ್ಲ ಅಳಿಸ್ಬಿಟ್ಟು ಇರು ವಾತಾವರಣ ಹಾಳು ಮಾಡ್ಕೊಂಡು ಬಂದ್ಮೇಲೆ ಅಯ್ಯೋ ಅಣ್ಣವ್ರೇ ನಾನು ಅವ್ರ ಮನೆಗೆ ಹೋಗಿದ್ದೆ, ಅವ್ರಿಗೆ ಹೋಗ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಬಂದೆ ಅಂತ ಒಂದು 10 ಜನಕ್ಕೆ ಹೇಳೋದು. ಅವಾಗೇನಾಯ್ತು? ಸಮಸ್ಯೆನೆ. ಹೌದು ತಾನೆ. ಅದಕ್ಕಾಗಿ ನಮ್ಮ ಜೀವನವನ್ನು ನಾವು ಚೆಕ್ ಮಾಡ್ಕೊಂಡು ಆತ್ಮೀಯರೇ. ಓಕೆ, ಅವ್ರು ಯಾವಾಗ ಸಮಾಧಾನವಾಗಿದ್ದಾರೆ ಸುಮ್ಮನೆ ಬರ್ಬೋದಲ್ವಾ? ಓಕೆ, ಇವತ್ತಲ್ಲ ನಾಳೆ ಎಲ್ಲಿ ಹೋಗ್ತಾರೆ, ನಾಳೆ ಹೋದಾಗ ಮಾತಾಡ್ಸೋಣ, ಏನ್ ಸಮಸ್ಯೆ, ಏನ್ ತೊಂದರೆ ಇಲ್ವಲ್ಲ. ಇನ್ನು ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ಮದುವೆ ನಡೀತಾ ಇರ್ತದೆ, ಅಲ್ಲಿ ಯಜ್ಞ ಯಾಗಾದಿಗಳು ನಡೀತಾ ಇರ್ತವೆ, ಏನೋ ಒಂದು ಅರ್ಚಕರು ಏನ್ ಮಾಡ್ತಾ ಇರ್ತಾರೆ, ವಿಧಿವಿಧಾನಗಳನ್ನ ಮಾಡ್ತಾ ಇರ್ತಾರೆ. ನೀವು ಶೋ ಮಾಡ್ಬಿಟ್ಟು ಏನೋ ಒಂದು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಉಡುಗೊರೆ ಕೊಡ್ಲಿಕ್ಕೆ ಹೋಗೋದು. ಎಲ್ಲಿ ಮದ್ವೆ ನಾನು ಬಂದಿದೆ ಅಂತ ಗೊತ್ತಾಗ್ಬೇಕಲ್ಲ, ಫೋಟೋ ತೆಗಿಸ್ಬೇಕಲ್ಲ. ನೀವು ಸಮಸ್ಯೆ ಸ್ವರೂಪರಾದ್ರು ಸಮಾಧಾನ ಸ್ವರೂಪರಾದ್ರು ಸಮಸ್ಯೆ ಅಲ್ವಾ? ಸೇವಾ ಕೇಂದ್ರಕ್ಕೆ ಹೋಗಿರ್ತೀರ, ಲೌಕಿಕ ಮನೆಗೆ ಹೋಗಿರ್ತೀರ, ಎಲ್ಲರಿಗೂ ಟೀ ಕೊಟ್ಟಿರ್ತಾರೆ. ಅಯ್ಯೋ ನಾನ್ ಟೀ ಕುಡಿಯಲ್ಲಪ್ಪ, ನನ್ ಕಾಫಿನೇ ಬೇಕು. ಇದ್ಯಾವುದು? ಸಮಸ್ಯೆ ಸಮಸ್ಯೆ ಸ್ವರೂಪ. ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಆದ್ಮೇಲೆ ನಿಮ್ಮ ಜೀವನವನ್ನು ಚೆಕ್ ಮಾಡ್ಕೊಳ್ಳಿ. ಸಮಾಧಾನ ಸ್ವರೂಪದ ಬರೀ ಯೋಗ ಕಳಿಸ್ತೇನೆ, ವೈಬ್ರೇಷನ್ ಕಳಿಸ್ತೇನೆ ಅಂತ ಅಷ್ಟೇ ಅಲ್ಲ, ಧಾರಣೆ. ನನ್ನಿಂದ ಅಲ್ಲಿ ಸೇವೆಗೆ ಸಹಯೋಗ ಆಗ್ಬೇಕೇ ಹೊರತು ನಾನೇ ದೊಡ್ಡ ಸಮಸ್ಯೆ ಆಗ್ಬಾರ್ದು, ಆಗಕೂಡದು. ಪ್ರತಿಯೊಂದು ಕರ್ಮದಲ್ಲೂ ಕೂಡ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಬಾಬನ್ ಮನೆಗೆ ಹೋಗಿರ್ತಾರೆ, ರಾತ್ರಿ 11 ಗಂಟೆಗೆ ಲೈಟ್ ಆನ್ ಮಾಡ್ಬಿಡೋದು, ಸರಿನಾ? ಮತ್ತೆ ನಾನ್ ತುಂಬಾ ಚೆನ್ನಾಗಿ ಯೋಗಿಯಪ್ಪ ಅಂತ ಹೇಳ್ಬಿಟ್ಟು 1 ಗಂಟೆ ರಾತ್ರಿಗೆ ಲೈಟ್ ಎಲ್ಲ ಹಾಕ್ಬಿಟ್ಟು ಎಲ್ಲರನ್ನು ಏಳ್ಸ್ಬಿಡೋದು. ಸರಿ, ಓಕೆ, ಇವ್ರ ಎದ್ದು ಕುತ್ಕೊಂಡ್ರ, ಆಮೇಲೆ ಎಲ್ಲ 4 ಗಂಟೆಗೆ ಹೋಗ್ಬಿಟ್ಟು ಯೋಗ ಮಾಡ್ತಿದ್ದಾರೆ ಹಾಲಲ್ಲಿ, ಇವ್ರು ಬಂದು ಮಲ್ಕೊಂಡ್ಬಿಡೋದಲ್ಲಿ. ಇವ್ರ ಸಮಸ್ಯೆ ಸ್ವರೂಪನೋ ಸಮಾಧಾನ ಸ್ವರೂಪನೋ? ನೀವೇನೋ 1 ಗಂಟೆ 2 ಗಂಟೆಗೆ ಹೇಳಬೇಕು, ಅಲ್ಲಿ ನಿದ್ರೆ ಮಾಡಿದವರೆಲ್ಲ ನಿಮ್ಗೆ ಒಳ್ಳೆ ವರದಾನ ಕೊಡ್ತಾರ ಕೊಡಲ್ವೋ? ಕೊಡ್ತಾರೆ. 1 ಗಂಟೆಗೆ ಅವ್ರಿಗೆ ಕೇಳಿಸಿದಾಗ ವರದಾನ ಕೊಡ್ತಾರ ನಿಮ್ಗೆ? ಅದಕ್ಕಾಗಿ ನಿಮ್ಮ ಕರ್ಮವನ್ನ ನೋಡ್ಕೊಳ್ಳಿ ಆತ್ಮೀಯರೇ. ನಾವೇನ್ ಮಾಡ್ತಾ ಇದ್ದೀವಿ, ಆದಷ್ಟು ನಮ್ಮಿಂದ ಬೇರೆಯವರಿಗೆ ಸಹಾಯ ಆಗ್ಬೇಕೇ ಹೊರತು ನಾವೇ ಒಂದು ದೊಡ್ಡ ಏನಾಗ್ಬಾರ್ದು, ಸಮಸ್ಯೆ ಮಾಡುವಂತ ವ್ಯಕ್ತಿಗಳು ಆಗಕೂಡದು. ಅದಕ್ಕಾಗಿ ನಿಮ್ಮ ವೈಯಕ್ತಿಕ ಜೀವನವನ್ನ ಮಾನಸಿಕವಾಗಿ, ಶಾರೀರಿಕವಾಗಿ, ಲೌಕಿಕದಲ್ಲಿ ಅಲೌಕಿಕದಲ್ಲಿ ಎಲ್ಲ ಕಡೆಗೂ ಚೆಕ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ನನ್ನಿಂದ ಸಮಸ್ಯೆ ಆಗಬಾರದು. ಸ್ಥೂಲವಾಗಿ ಸೂಕ್ಷ್ಮವಾಗಿ ಎಲ್ಲ ಓದುನು ಕೂಡ ನನ್ನ ಜೊತೆಗೆ ಬೇರೆಯವರ ಸಮಸ್ಯೆನೂ ಕೂಡ ಏನಾಗ್ಬೇಕು, ಸಮಾಧಾನವಾಗ್ಬೇಕು. ಅಂತಂದ್ರೆ ನಾನು ಬೇರೆಯವರಿಗೆ ಸಹಾಯ ಮಾಡಬೇಕು ಹೇಳುವಂತ ಮನೋಭಾವ ಇರಬೇಕೇ ಹೊರತು ಅಲ್ಲಿಂದ ನಾನು ತೆಗೆದುಕೊಳ್ಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಇರಕೂಡದು. ಮೊದ್ಲು ನಾನು ಹೋಗ್ಬಿಟ್ಟು ಊಟ ಮಾಡ್ಬೇಕು, ಅಲ್ಲಿ ಹೋಗ್ಬಿಟ್ಟು ಸೇವೆ ಮಾಡ್ಬೇಕು. ಸೇವೆ ಮಾಡ್ಬೇಕು, ನಾವೇನ್ ಮಾಡ್ತೀವಿ, ಊಟ ಕಾಲ್ ಮೇಲೆ ಕಾಲ್ ಹಾಕ್ಬಿಟ್ಟು ನಾವೇನು ಸೆಂಟರಿಗೆ ಹೋದಾಗ ಯಜ್ಞ ಕಣ ಕೊಡೋದಿಲ್ವಾ, ಭಂಡಾರ ಕಣ ಕೊಡೋದಿಲ್ವಾ, ಊಟ ಏನು ಫ್ರೀಯಾಗಿ ಕೊಡ್ತಾರ ಅಂತ ದೊಡ್ಡದಾಗಿ ಭಾಷಣ ಮಾಡೋದು. ಹೌದು ತಾನೆ? ಓಕೆ, ನೀವು ಹಣ ಕೊಡ್ತಿದ್ರಿ ಸರಿ, ಸ್ವಲ್ಪ 4 ಪಾತ್ರೆ ತೊಳೆದ್ರೆ ಹೆಂಗಿರ್ತದೆ, ಕಸ ಗುಡಿಸಿದ್ರೆ ಹೆಂಗಿರ್ತದೆ, ಆಶೀರ್ವಾದ ಸಿಗ್ತದೋ ಸಿಗಲ್ವೋ? ತಾನೆ? ಅದಕ್ಕಾಗಿ ಪ್ರತಿಯೊಂದು ಕರ್ಮವನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಏನ್ ಮಾಡ್ಬೇಕು ಇದೆಲ್ಲವನ್ನ ಬಾಬಾ ನಮ್ಗೆ ತಿಳಿಸ್ಕೊಡ್ತಾರೆ. ಇವತ್ತು ನಿಮ್ಗೆಲ್ಲರಿಗೂ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಇಲ್ಲಿವರೆಗೆ ನೀವು ಹೇಗಿದ್ರು ಕೂಡ ಇನ್ಮೇಲೆ ಏನಾಗಿ ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ಲೌಕಿಕ ಪರಿವಾರ, ಈಶ್ವರೀಯ ಪರಿವಾರ, ವಿಶ್ವ ಎಲ್ಲವನ್ನು ಸಮಾಧಾನ ಮಾಡುವಂತವರಾಗಿ, ಲೌಕಿಕದಲ್ಲೂ ಕೂಡ ನೀವು ಅಣ್ಣ ತಮ್ಮಂದಿರಿಗೆ, ಮಕ್ಕಳಿಗೆ ಹಣದ ಸಮಸ್ಯೆ ಇದ್ದಾಗ ಹಣ ಕೊಟ್ಬಿಟ್ಟು ಆ ಸಮಸ್ಯೆಗೆ ನೀವು ಪರಿಹಾರ ಮಾಡ್ತಿರಲ್ಲ, ಹಾಗೇನೆ ರಾಜಯೋಗದಿಂದ ಶಕ್ತಿಯನ್ನ ಬೇರೆಯವರಿಗೆ ದಾನ ಮಾಡೋದ್ರ ಮೂಲಕ, ಕೊಡೋದ್ರ ಮೂಲಕ ಅವ್ರ ಸಮಸ್ಯೆಗಳಿಗೆ ಏನ್ ಮಾಡಿ, ಪರಿಹಾರವನ್ನ ನೀವು ಮಾಡಿ. ಎಷ್ಟು ಯೋಗವನ್ನ ಮಾಡ್ತಾ ಹೋಗ್ತಿರೋ, ಪವರ್ಫುಲ್ ಯೋಗ ಮಾಡ್ತಾ ಹೋಗ್ತಿರೋ, ಅಷ್ಟು ಸಮಾಧಾನ ಹೇಳುವಂಥದ್ದು ಏನಾಗ್ತಾ ಹೋಗ್ತದೆ, ಸಿಗ್ತಾ ಹೋಗ್ತದೆ. ಓಕೆ, ಅಚ್ಚಾ, ಓಂ ಶಾಂತಿ.